गुरुदेवो महादेवो गुरुदेवः सदाशिवः गुरुदैवात् परं नास्ति तस्मै श्रीगुरुवे नमः। गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणस्पतवानः शृण्वन्नोभिः सीदसाधनम्। कञ्जडयबालनेत्रं रञ्जिपर्विकोटितेजदिन्दुर्वणिपं कंजपदयुगलदं ಹೊಳಹುತಿಹ ನಂಜುಗರುಳಭವ ಕುಕ್ಷಿಯೊಳಿರೇಳು ಭುವನಮ್ಮೊಂದಿಗೆ ತಾಳ್ದ ರಾಕ್ಷಸಹರ ರಕ್ಷಿಸು ಎನ್ನವಂ ಜಯ ಜಯತು ಶರಣು ಕರುಣಾಕರ ತ್ರಾಹಿ ಮಾಂ ಭಕ್ತವತ್ಸಲ ಮಪ್ರಾಣನಾಥ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ। ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ। ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಳಗೆ ಗುರುಹಾಗಿ ಸಮಸ್ತ ಭಕ್ತನಿಕಾಯವ ಪಾವನವ ಮಾಡಿದ ರಾಯ ಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ ಸಂಗನ ಬಸವ ಶರಣಾರ್ಥಿ। ಶ್ರೀ ಗುರು ಮೌನಮಲ್ಲಿನಾಥನಂ ಮುಗಿದ ಕೈಗಳಲ್ಲಿ ಸ್ತುತಿಪೆನಾಂ ಜಗದೊಳಗೀತನಿಗೆ ಸರಿಗಾನೆ ಮಿಗಿಲಾದ ಪದವಿ ಪಡೆದನು ಸೊಗಸುವಿಗೆ ಬದುಕೆನಾಂ ಮಗಜವಲ್ಲಭ ರಕ್ಷಿಸನು ಅಗಜವಲ್ಲಭ ರಕ್ಷಿಸನು। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ। ಈ ಪುಣ್ಯಮಯವಾಗಿರತಕ್ಕಂತಹ ಶರನ್ನವರಾತ್ರಿಯ ಅಂಗವಾಗಿ ಸಾಗಿ ಬರ್ತಾ ಇರತಕ್ಕಂತಹ ಜಗನ್ಮಾತೆಯ ಈ ದಿವ್ಯ ಪುರಾಣ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಪ್ರಾತಸ್ಮರಣೀಯ ಸದ್ಗುರುವರೆಣ್ಯ ಮೌನಯೋಗಿ ಗುರುನಾಥಾರೂಢರು ಐಕ್ಯವಾದ ದಿನದಿ ಉದಯಿಸಿದ ಚಿಜ್ಯೋತಿ ಪರಮಪೂಜ್ಯ ಶ್ರೀ ಮೌನ ಮಲ್ಲಿಕಾರ್ಜುನಪ್ಪನವರ ದಿವ್ಯ ಅಡಿದ ಅವರುಗಳಲ್ಲಿ ದೀರ್ಘ ದಂಡವತ್ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಹಿರಿಯರಾದ ಜಿ ಮೂರ್ತೇಲಿಯವರಲ್ಲಿ ಕಲಾ ಬಳಗದರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ದಾಸೋಹ ಸೇವಾರ್ಥಿಗಳಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಅವರಿವರಲ್ಲದೆ ಈ ಪುಣ್ಯಮಯವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪುನೀತರಾಗಬೇಕೆಂದು ಸಮ್ಮಿಲಿತರಾಗಿರುವ ಸರ್ವ ಶರಣರಲ್ಲಿ ಅನಂತ ಶರಣಾರ್ಥಿಗಳು। ದಾಸೋಹ ಸೇವಾರ್ಥಿಗಳು ಮಾತಾಡ್ಕೊಳ್ಳುವಂತೆ ಈ ಒಂದು ಭಜನೆ ಸಂದರ್ಭದಲ್ಲಿ ನೆರವೇರಿಸಬೇಕಂತ ಹೇಳಿ ವಿನಂತಿಸ್ತಾರೆ। ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ
ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಜಯ ಮಾತೆ ಜಯ ಜಗನ್ಮಾತೆ. 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 ಶ್ರೀ ಗುರು ಮೌನ ಮಲ್ಲಿನಕಾಯ. ಶ್ರೀ ಗುರು ಮೌನ ಮಲ್ಲಿನಕಾಯ. ಶ್ರೀ ಗುರು ಮೌನ ಮಲ್ಲಿನಕಾಯ. ಶ್ರೀ ಗುರು ಮೌನ ಮಲ್ಲಿನಕಾಯ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಶಿವ ಸಾಂಬ ಜಯ ನಮಃ ಪಾರ್ವತಿಪತೆ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗನ್ಮಾತೆಯ ಈ ಪುಣ್ಯಮಯವಾಗಿರತಕ್ಕಂತಹ ಚರಿತ್ರೆಯಲ್ಲಿ ಮುಂದಿನ ದಿವಸ ನಾವು ನೀವುಗಳೆಲ್ಲ 1ನೇ ಅಧ್ಯಾಯದಲ್ಲಿ ಪರಬ್ರಹ್ಮ ವಸ್ತುವಿನಿಂದ ಜಗತ್ತು ಹೇಗೆ ನಿರ್ಮಾಣವಾಯಿತು, ತ್ರಿಮೂರ್ತಿಗಳ ಅವತಾರ ಯಾವ ರೀತಿಯಾಗಿ ಆಯಿತು ಅಂತಕ್ಕಂತಹದ್ದನ್ನು 1ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಆ ಜಗನ್ಮಾತೆಯಾಗಿರತಕ್ಕಂತಹ ಚಿಚ್ಚಕ್ತಿಯಿಂದ ಉದಯವಾಗಿರತಕ್ಕಂತಹ ತ್ರಿಮೂರ್ತಿಗಳು ಜಗನ್ಮಾತೆಯನ್ನು ಕುರಿತು ಧ್ಯಾನವನ್ನು ಮಾಡ್ತಾ ಇದ್ದಾರೆ, ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅಂತಹ ಆ ಒಂದು ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ತ್ರಿಮೂರ್ತಿಗಳನ್ನು ಹರಸಬೇಕು ಅಂತ ಹೇಳಿ ಜಗನ್ಮಾತೆ ಈ 2ನೇ ಅಧ್ಯಾಯದಲ್ಲಿ ಜಗನ್ಮಾತೆ ಬ್ರಹ್ಮ ವಿಷ್ಣು ರುದ್ರರಿಗೆ ವರಗಳನ್ನು ನೀಡ್ತಾ ಇದ್ದಾಳೆ. ಪರಮಮಂಗಳ ಬಲಿಪದೇವಿಯು ಕರುಣದಿಮ್ಮರವಿತ್ತು ಅಜ ಶಂಕರನು ಹರಿಯನು ಕಳುಹಿದನು ಪರಬ್ರಹ್ಮವೇ. ಬಂದ ನೋಡುತ್ತ ದೇವಿ ಕಂದಗಳೆಂದು ಬಳಲಿದರೆಂದು ಎದೆವೆ ಚಂದ್ರಿಯ ಶರಗಿರಿಯ ಕಿರಿದವರೇವಿ ಮುಖಕಮಲ. ತಂದು ನಿಮ್ಮದುತ್ತ ಹಾರದಲೆಂದು ಹಸ್ತದಲ್ಲಿ ಹಿಡಿದು ಎಂದು ಕಾಂಬುವೆಂದು ಬಂದಳು ಮಾರ್ಗದಲ್ಲಿ. ತೋರಿದುದು ನವದೊಳಗೆ ಮಹಾಪ್ರಭು ಕಾರುಣಿಸಲು ಕಂಗಳಿಗೆ ಪರಿವಾರ ಕರೆದು ಬಹಳ ಭಕ್ತದ ಬಹಳ ರಸದಲ್ಲಿ. ನೀರು ಬಿದ್ದವು ಗಾಳಿ ಚಾಮರ ಹಾರು ಬಿದ್ದವು ಶಕ್ತಿ ದಿವಸ ಹೇರು ಬಿದ್ದವು ನೋಡಲಿಗೆ ಶೌರ್ಯಗಳಿಗೆ ಕೇಳಂಬ. ನೂರು ಮೋರೆಯ ಬ್ರಹ್ಮ ವಿಷ್ಣು ನೂರು ಮೋರೆಯ ರುದ್ರ
ಬಂದಿರಲು ಕಾಯ್ಗಳು ಮೆತ್ತಿ ತುದಿ ಮೊದಲಿಂಗೆ ಮತ್ತೆ ಮೂಲ ಪ್ರಕೃತಿಯಲ್ಲಿ ಬ್ರಹ್ಮಾಂಡನಂತಿಹವು ಚಿತ್ತಕೇಳೊಂದೊಂದ ಗಂಡ ಕರ್ತೃವಿಹರಂತೆ ಮೂವ ವಿಸ್ತರಿಸೊಳವಲ್ಲ ಬ್ರಹ್ಮಾದಿಗಳೆಲ್ಲ ಏಳು ಮಂದಿಯ ಚಂಡ ಬಿಡುತ್ತ ಏಳಲಿಕ್ಕೈ ನೂರು ಕೋಟಿ ಏಳು ಯೋಜನ ವಿಜಯ ಬಹುಬ್ರಹ್ಮಣಿಗೆ ಬೇರೆ ತಿಳಿದುಕೊಳ್ಳುವುದರಲ್ಲಿ ಬೇರೆ ತಿಳಿಯದಕ್ಕಿಂತ ಲೋಪ ಭೂಮಿಯಂತೆ ಬ್ರಹ್ಮಾಂಡವು ಕೇಳಲ್ಲ ಈ ರೀತಿಯಾಗಿ ತ್ರಿಮೂರ್ತಿಗಳಂತಕ್ಕಂಥವರು ಜಗನ್ಮಾತೆಯನ್ನು ಕುರಿತು ಬಹಳಷ್ಟು ಹಂಬಲಿಸ್ತಾ ಇರುವಾಗ ಜಗನ್ಮಾತೆ ಅಂತಕ್ಕಂಥವಳು ವ್ಯೋಮ ಮಾರ್ಗದಿಂದ ಅಂದರೆ ಆಕಾಶ ಮಾರ್ಗದಿಂದ ಯಾವ ರೀತಿಯಾಗಿ ಬಂದಳು ಅಂತ ಹೇಳ್ತಾರೆ ಅಂದರೆ ಬಂದಳೋಡುತ್ತ ದೇವಿ ಕಂದಗಳಿಂದು ಬಳಲಿದವೆಂದು ಎದೆಮೇಲಂದು ಯಶವಗಿರಿಯ ತಿಳಿದವರೇ ಜಗನ್ಮಾತೆ ಅಂತಕ್ಕಂಥವಳು ಓಡೋಡಿ ಬರ್ತಾ ಇದ್ದಾಳೆ. ಆ ಓಡೋಡಿ ಬರ್ತಾ ಇರತಕ್ಕಂತಹ ಜಗನ್ಮಾತೆಯ ಶರಗನ್ನುವಂತಹದ್ದು ಕೆಳಗಡೆ ಇಳಿತದೆ. ಮುಖದ ಮೇಲೆ ಅಂತಕ್ಕಂತಹದ್ದು ಕಿರಿಬೆವರು ಅನ್ನುವಂತಹದ್ದು ಬರುತ್ತದೆ. ಹೀಗೆ ಆ ಜಗನ್ಮಾತೆ ನನ್ನ ಮಕ್ಕಳಾಗಿರತಕ್ಕಂಥವರು ಯಾವ ರೀತಿಯಾಗಿ ಬಳಲಿದರು ಅಂತ ಹೇಳಿ ಚಿಂತೆಯನ್ನು ಮಾಡಿ ವ್ಯೋಮ ಮಾರ್ಗದಿಂದ ಓಡೋಡಿ ಬಂದಳು ಅಂತ ಹೇಳ್ತಾರೆ. ಆ ಜಗನ್ಮಾತೆ ಶರಗಳಿಯ ಕಿರಿಬೆವರೇರೆ ಮುಖ ಕಮಲ ಶರಗನ್ನುವಂತಹದ್ದು ಬಿತ್ತು ಅಂತ ಹೇಳ್ತಾರೆ. ಹಿಂದಿನ ಕಾಲದೊಳಗೆ ಶರಗಿಗೆ ಅಂತಹ ಮಹತ್ವ ಇತ್ತು. ಈಗಂತೂ ಶರಗಿಲ್ಲ, ಏನಿಲ್ಲ. ಈಗೆಲ್ಲ ಈ ತಾಯಿಗಳಂತೂ ನೋಡಕ್ಕೆ ಒಂದಷ್ಟು ಸೀರೆ ಉಟ್ಕೊಂಡು ಸಿಗ್ತೀರಿ. ಈಗೆಲ್ಲ ಪ್ಯಾಂಟ್ ಅಂಗಿ ಹಾಕೊಂಡು ಅಡ್ಡಾಡೋಕೆ ಈ ಶರಗು ಈ ಶರಗು ಅಂದ್ರೆ ಏನು ಗೊತ್ತಿಲ್ಲ. ಆಗಿನ ಕಾಲದೊಳಗೆ ಶರಗ ಕೆಳಗೆ ಬಿತ್ತು ಅಂತಂದ್ರೆ ಒಂದು ಮಹಾದ ಅಪರಾಧ. ಅದಕ್ಕೆ ಅಂತಹ ಮಹಾದ ಅಪರಾಧ ಅಂದ್ರೆ ಶರಗ ಕೆಳಗೆ ಬೀಳೋದು ಗೊತ್ತಿದ್ದಿಲ್ಲ. ಆದರೂ ಸರಗಿನ ಕಬರ್ ಹಿಡಿದಾಗ ಜಗನ್ಮಾತೆ ಬರಾಕತ್ತಾಳ ಅಂದ್ರೆ ಎಂತಹ ಕೌತುಕ ಇರಬೇಕು ಆ ಮಕ್ಕಳ ಬಗ್ಗೆ ಅನ್ನೋದನ್ನು ತಿಳಿಸಲಿಕ್ಕೆ ಇಲ್ಲಿ ಚಿದಾನಂದ ದೂತರು ಈ ಉಪಮೇಯವನ್ನು ನಮಗೆ ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಕಿರಿಬೆವರು ಅನ್ನುವಂತಹದ್ದು ಬರ್ತದೆ. ಆ ಬರ್ತಕ್ಕಂತಹ ಜಗನ್ಮಾತೆಯ ಆಕಾಶದಲ್ಲಿ ಬರ್ತಿರಬೇಕಾದ್ರೆ ಮಹಾನ್ ಬೆಳಕೊಂದು ಮಿಂಚುತ್ತದೆ. ಆ ಬೆಳಕಿನ ಮುಖಾಂತರವಾಗಿ ಜಗನ್ಮಾತೆ ಬರ್ತಾಳೆ. ತೋರಿದುದು ನಭದೊಳಗೆ ಬಾಹುಪ್ರಭೆ ಕಾರು ಗುಡಿಸಲು ಕಣ್ಣುಗಳಿಗೆ ಪರಿವಾರ ನೆರೆದುದು ಬಹಳ ವಾದ್ಯದ ಬಹಳ ರಭಸದಲ್ಲಿ. ಹೀಗೆ ಆ ಜಗನ್ಮಾತೆಯ ಬರುವಿಕೆಯನ್ನು ಕಾಯ್ದ ಕೆಳಗಡೆ 500 ಕೋಟಿ ದೇವತೆಗಳಿರ್ತಕ್ಕಂಥವರು ಒಗ್ಗೂಡಿದ್ದಾರೆ. ಒಗ್ಗೂಡಿ ಆ ಜಗನ್ಮಾತೆಯ ಬರುವಿಕೆಗಾಗಿ ವಾದ್ಯದ ರಭಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ 100 ಮೋರೆಯ ಬ್ರಹ್ಮ, ವಿಷ್ಣು 100 ಮೋರೆಯ ರುದ್ರ, ಹೀಗೆ 100 ಮುಖಗಳಿರ್ತಕ್ಕಂಥವ್ರು, ಒಂದೇ ಥರದ ಮುಖ ಇರ್ತಕ್ಕಂಥವ್ರು 100 ಜನ ಸೇರಿದ್ದಾರೆ. ಹೀಗೆ ಎಲ್ಲರೂ ಒಂದೊಂದು ರೀತಿಯಾಗಿ ಆ ಜಗನ್ಮಾತೆಯನ್ನು ಸ್ವಾಗತಿಸಲಿಕ್ಕೆ ಅವರನ್ನು ಕಾಣಬೇಕು ಅಂತ ಹೇಳಿ ದೇವಾನು ದೇವತೆಗಳಲ್ಲಿ ಸೇರಿದ್ದಾರೆ ಅಂತೇಳಿ ಹೇಳ್ತಾರೆ. ಹಾಗೆ ಈ ಜಗತ್ತಿನೊಳಗೆ ಏನು ಅಂತಂದ್ರೆ ಯಾವ ರೀತಿಯಾಗಿ ವ್ಯೋಮ ಮಾರ್ಗದಿಂದ ಜಗನ್ಮಾತೆ ಬರ್ತಾಳೆ. ಆ ಬರ್ತಿರ್ತಕ್ಕಂತಹ ಜಗತ್ತು ಬ್ರಹ್ಮಾಂಡಗಳಂತಕ್ಕಂಥವು, ಈ ಜಗತ್ತು ಒಂದು ಇಂತಹ ಸಾವಿರಾರು ಜಗತ್ತೆಲ್ಲವೂ ಸೇರಿ ಒಂದು ಬ್ರಹ್ಮಾಂಡ. ಆ ಬ್ರಹ್ಮಾಂಡದೊಳಗಡೆಯಿಂದ ಬಂದಾರೆ. ಯಾವ ರೀತಿಯಾಗಿ ಬ್ರಹ್ಮಾಂಡಗಳಿದ್ದಾವೆ ಹೇಳ್ತಾರೆ. ಅತ್ತಿ ಮರ ಬಂದಿರಲು ಕಾಯಿಗಳು ಮೆತ್ತಿ ತುದಿಮದ ನಿಂಗೆ ಮತ್ತೆ ಮೂಲ ಪ್ರಕೃತಿಯಲ್ಲಿ ಬ್ರಹ್ಮಾಂಡ ನಂತ್ಯವು ಇತ್ತ ಕೇಳೊಂದೊಂದ ಜಾಂಡಕ್ಕೆ ಕರ್ತೃಹರಂತೆ ಮೂಲ ವಿಸ್ತರಿಸಲಬಲ್ಲ ಬ್ರಹ್ಮಾದಿಗಳು ಎಂದ. ಅತ್ತಿ ಮರ ನೋಡಿರ್ಬೇಕು ನಾವೆಲ್ಲ. ಆ ಅತ್ತಿ ಮರಕ್ಕೆ ಹೇಗೆ ಅಂತಂದ್ರೆ ಆ ಗಿಡ ಕಾಣಿಸಲಾದ ರೀತಿಯೊಳಗೆ
ಒಂದಕ್ಕೊಂದು ಗಿಡಕ್ಕನ ಮೆತ್ತಿಕೊಂಡಿರ್ತಾವ ಹತ್ತಿಕಾಯಿ. ಹಾಗೆ ಈ ಬ್ರಹ್ಮಾಂಡದಲ್ಲಿ ಒಂದರ ಮೇಲೊಂದು ಈ ಗ್ರಹಗಳಂತಕ್ಕಂಥವು ಮೆತ್ತಿಕೊಂಡಿದ್ದಾವೆ. ಹಾಗೆ ಪ್ರತಿಯೊಂದು ಒಂದೊಂದು ಆ ಬ್ರಹ್ಮಾಂಡದೊಳಗಡೆ ಒಂದು ಬ್ರಹ್ಮಾಂಡಕ್ಕೆ ಹೀಗೆ ನಮ್ಮಂತೆ ಮೂರು ಜನರು ಕರ್ತರನ್ನ ಜಗನ್ಮಾತೆ ನೇಮಿಸಿದ್ದಾಳೆ ಅಂತ ಹೇಳ್ತಾರೆ. ಹೀಗೆ ಈ ಬ್ರಹ್ಮಾಂಡ ಅಂತಕ್ಕಂತಹದ್ದು ಈ ಬ್ರಹ್ಮಾಂಡದಾಗಿನ ಸುದ್ದಿ ಇನ್ನೊಂದು ಬ್ರಹ್ಮಾಂಡಕ್ಕೆ ಗೊತ್ತಾಗುವುದಿಲ್ಲ. ನೆರೆಮಣೆಯ ಸುದ್ದಿ ನೆರೆಮಣಿಗೆ ಕೇಳದಂದದೆ ಅಂತ ಹೇಳ್ತಾರೆ. ಕೇಳು ನಂದಿಯ ಜಾಂಡ ಬಿದುತ ಹೇಳಲಿಕ್ಕೈ 3 ಕೋಟಿಯು ಇಳಿಯೋ ಜನ ಬಿದುವೆ ಬಹುಬಾಳೇದು ಜನವಿಂದು. ಹೀಗೆ ಆ ನೆರೆಮಣೆಯ ಸುದ್ದಿಯು ಈ ಕಡೆ ನೆರೆಮಣೆಗೆ ತಾನರಿಯದಂದದೆ ನೆರೆಯ ಬ್ರಹ್ಮಾಂಡಗಳ ಸುದ್ದಿಯು ನೆರೆಯುವುದಕ್ಕಿಲ್ಲ. ಒಂದು ಮನೆಯ ಸುದ್ದಿ ಒಂದು ಮನೆಗೆ ಗೊತ್ತಾಗುವುದಿಲ್ಲ, ಆದ್ರೆ ಆ ಬ್ರಹ್ಮಾಂಡದ ಸುದ್ದಿ ಒಂದಕ್ಕೊಂದು ಹೇಗೆ ಗೊತ್ತಾಗುವುದಿಲ್ಲ. ಒಂದು ಮನೆ ಸುದ್ದಿ ಗೊತ್ತಾಗುವುದಿಲ್ಲ ಅಂದ ಮೇಲೆ ಆ ಬ್ರಹ್ಮಾಂಡದ ಸುದ್ದಿ ಹೆಂಗೆ ಗೊತ್ತಾಕೈತಿ ಅಂತ ಹೇಳ್ತಾರೆ ಅವರು. ಈಗ ನಮ್ಮಲ್ಲಿ ಹಳ್ಳಿಗಳೊಳಗೆಲ್ಲ ಏನಪ್ಪ ಅಂತಂದ್ರೆ ಒಂದು ಮನೆ ಸುದ್ದಿ ಒಬ್ರಿಗೊಬ್ರು ಕೂಡಿ ಎದುರಾಬದ್ರ ಕುತ್ಕೋತಿದ್ರು. ಸಂಜೆ 10 ಮಣಿತ್ತು ಅಂದ್ರೆ ಒಬ್ರು ಎದುರಾಬದ್ರ ಕಟ್ಟಿ ಕುತ್ಕೊಂಡು ತಮ್ಮ ಕಷ್ಟನೋ ಸುಖನೋ ಏನೇನೋ ಹಂಚ್ಕೊತಿದ್ರು. ಹಿಂದಿನ ಕಾಲಕ್ಕೆ ಒಂದಿಷ್ಟೇನೋ ಹೌದು ಅಲ್ಲ ಗೊತ್ತಾಕಿತ್ತು. ಈಗೇನು ಇಲ್ಲ ನೋಡ್ರಿ. ಏನಂತಂದ್ರೆ ಮೊಬೈಲ್ ಹಿಡ್ಕೊಂಡು ತಮ್ಮ ಮನೆ ಒಳಗೆ ಕದ ಹಾಕೊಂಡು ನೆಟ್ಟಾಗಿ ಕುಂತು ಬಿಟ್ಟಿರ್ತಾರೆ ಎಲ್ಲರೂ. ಹಂಗಾದ್ಮೇಲೆ ಹೆಂಗೆ ಗೊತ್ತಾಕತಿ? ಆ ರೀತಿ ಒಳಗೆ ಈ ಮಣಿ ಸುದ್ದಿ ಮಣಿಗೆ ಗೊತ್ತಾಗೋದಿಲ್ಲ ಅಂದ ಮೇಲೆ ಬ್ರಹ್ಮಾಂಡದ ಸುದ್ದಿ ಹೇಗೆ ಗೊತ್ತಾಗ್ತದೆ? ಹೀಗೆ ಆ ಬ್ರಹ್ಮಾಂಡಗಳಿಂದ ದಾಟಿ ಜಗನ್ಮಾತೆ ಆ ದೇವತೆಗಳಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ರುದ್ರನ್ನ ಹರಸಲಿಕ್ಕೆ ಬಂದಾಳೆ. ಆ ಹರಸಲಿಕ್ಕೆ ಬಂದಿರತಕ್ಕಂತಹ ಜಗನ್ಮಾತೆಯ ಅಲಂಕಾರ ಹೇಗಿತ್ತು ಅಂತ ಹೇಳಿ ಹೇಳ್ತಾರೆ. ಹಣೆಯ ಮುತ್ತಿನ ಬೊಟ್ಟು ಹೊಡೆದರು ಎಣಿಕೆಯಿಲ್ಲದೆ ತೇಜದಿಂದ ಮನೆಯ ಮೂಲ ಹೊಳೆದಿತ್ತು ರವಿದಶ ಕೋಟಿ ಕಾಂತಿಯಲ್ಲಿ. ಹೇಳಲು ಬಂಗಾರಗಳಾಂತಿ ಹೆಣೆದು ದರ್ಶನ ಕೋಟಿ ಸೂರ್ಯ ಗುಣರಹಿತ ಪರಬ್ರಹ್ಮವನ್ನು ವರ್ಣಿಸುವರಾರಿಂದ. ಸೂರ್ಯ ಕಿರಣ ಪುರದ ಮೇಲೆಯು ವೈವಯೇ ಕಾವಳೆಯ ಮುತ್ತುಗಳು ಬೆಳೆಸಿದವು ಕೋಟಿ ಚಂದ್ರನ ನೆರವ ಪದಕವು ತರನು ಕೋಟಿ ಕರಗಿ ವಂಶಗಳಿತ್ತು ತಂದಂದೆದ್ದುದೈಯಂದ. ಇದು ಜಗನ್ಮಾತೆಯ ಆಭರಣ. ಹಣೆಯಲ್ಲಿರುವ ಮುತ್ತಿನ ಬೊಟ್ಟು ಅಳತೆಯಿಲ್ಲದ ಪ್ರಕಾಶದಿಂದ ಹೊಳಿತಾ ಇತ್ತು. ರತ್ನಗೆಚ್ಚಿದ ಕಿರೀಟ 10 ಕೋಟಿ ಸೂರ್ಯನ ಪ್ರಕಾಶದಂತೆ ಹೊಳಿತಾ ಇತ್ತು. ಅಲ್ಲಿ ಬಂಗಾರದ ಕಾಂತಿಯಿಂದ 100 ಕೋಟಿ ಸೂರ್ಯರ ರೀತಿಯೊಳಗೆ ಆ ಪರಬ್ರಹ್ಮ ವಸ್ತು ಅಂತಕ್ಕಂಥ ಜಗನ್ಮಾತೆ ಹೊಳೆದು ಬರುತ್ತಿದ್ದಳು ಅಂತ ಹೇಳ್ತಾರೆ. ಕೊರಳೊಳಿರುವ ಕಟ್ಟಾಣಿ ಕರಿಮಣಿ, ಕೊರಳಾಗಿರ್ತಕ್ಕಂತಹ ಕಟ್ಟಾಣಿ ಕರಿಮಣಿ ಸರ ಅದು ಜಗನ್ಮಾತೆಯ ಕೊರಳೊಳಗೆ ಆ ಶತಕೋಟಿ ಸೂರ್ಯನ ಕಿರಣಕ್ಕೆ ಸಮವಾಗಿ ಅದು ಹೊಳಿತಾ ಇತ್ತು ಅಂತ ಹೇಳ್ತಾರೆ. ಕರಿಮಣಿ ಸರ ಅಂತಕ್ಕಂತಹದ್ದು ಮುತ್ತೈದೆಯ ಲಕ್ಷಣ. ಇಲ್ಲೇನೇನು ಹೇಳಕತ್ತಾರ? ಹಣೆಯ ಮುತ್ತಿನ ಬೊಟ್ಟು, ಹಣಿಮ್ಯಾಗಿರ್ತಕ್ಕಂತಹ ಕುಂಕುಮದ ಬೊಟ್ಟು. ಅನಂತರ ಮೂಗುತಿ ಎದರದ್ದು ಅಂತಂದ್ರೆ ಆ ಏಕಾವಳಿಯ ಮುತ್ತಿನಿಂದ ಮಾಡಿರ್ತಕ್ಕಂತಹ ಮೂಗುತಿ ಅಂತಕ್ಕಂತಹದ್ದು. ಅನಂತರ ಕರಿಮಣಿಯ ಸರ ಹಾಕಿರ್ತಕ್ಕಂತಹ ತಾಳಿ. ಹೀಗೆ ಇವೆಲ್ಲವೂ ಮುತ್ತೈದೆಯ ಲಕ್ಷಣ, ಸುಮಂಗಲಿಯ ಲಕ್ಷಣ ಇದು. ಅದಕ್ಕೆ ಹಿಂದಿನವರು ಅದೆಲ್ಲವನ್ನ ಮಾಡಿದ್ದಾರೆ. ಆಗ ಈಗಂತೂ ಕರಿಮಣಿ ಸರ ಹೋಗಿಬಿಟ್ಟಾರೆ. ಕರಿಮಣಿ ಹಾಕಂಗಿಲ್ಲ, ಎಲ್ಲರೂ ನೆಟ್ಟಗ ಬಂಗಾರದವನ್ನ ಮಾಡ್ತಾರೆ. ಈಗ ನೆಟ್ಟಗ ಬಂಗಾರದ್ದು ಅದ್ರೊಳಗ ಎಲ್ಲೋ ಅಲ್ಲೊಂದಿಲ್ಲೋ ಮೊದಲು ಹೆಂಗೆ ಆಗ್ತಾವಂದ್ರೆ ಆ ಕರಿಮಣಿ ಸರ ಹೋಗ್ತಾರೆ. ಏನಂದ್ರೆ ಅದಕ್ಕೆ ಗಂಟನ್ ಅಂದ್ರು. ಆ ಗಂಟನ್ ತಾಳಿಯೊಳಗೆ ಅಲ್ಲೊಂದಿಲ್ಲೊಂದು ಕರಿಮಣಿ ಹಾಕಿದ್ರು. ಈಗ ಒಂದು ತಾಳಿ ಚೈನ್ ಅಂತೇಳಿ ಅದ್ರೊಳಗೆ ಒಂದು ಕರಿಮಣಿ ಇಲ್ಲದ್ರ ಸುಮ್ ತೆಳಗೊಂದು 2 ತಾಳಿ ಜೋಡಾಡ್ತಾ ಹೊಟ್ಟದು. ಇನ್ನೊಂದು ದಿವಸಕ್ಕೆ ಅದು ಹೋಗ್ತದೆ ಗೊತ್ತಿಲ್ಲ. ಆದ್ರೆ ಆ ತಾಳಿ ಅಂತಕ್ಕಂತಹದ್ದನ್ನ ಯಾರಿಗೂ ಕಾಣಗೊಳ್ಳದ ರೀತಿಯೊಳಗೆ ನಾವು ಧಾರಣೆಯನ್ನು ಮಾಡಬೇಕು ಅಂತ ಹೇಳಿ
ನಮ್ಮ ಸನಾತನ ಧರ್ಮಶಾಸ್ತ್ರ ಹೇಳ್ತದೆ. ಆ ತಾಳಿ ಯಾರಿಗೆ ಕಾಣೋದಿಲ್ಲವೋ, ಎಷ್ಟು ಕಾಣೋದಿಲ್ಲೋ ಅಷ್ಟು ಗಂಡನ ಆಯುಷ್ಯ ವೃದ್ಧಿ ಅಂತ ಹೇಳ್ತಾರೆ. ಈಗ ಅದೇನಾಗ್ಬಿಟ್ಟೈತಿ ಅಂದ್ರೆ ಫ್ಯಾಷನ್ ಆಗಿ ಎಲ್ಲರೂ ಹೊರಗೆ ಹಾಕಕತ್ತೀವಿ. ಅಜ್ಜವ್ರು ಅರ್ಥ ಮ್ಯಾಲಿನ ಮ್ಯಾಲೆ ಬೇಯ್ತಿರ್ತಾರೆ. ಏನು ಅಂದ್ರೆ ತಾಳಿ ಒಳಗಿಟ್ಕೋರಿ, ಒಳಗಿಟ್ಕೋರಿ, ಒಳಗಿಟ್ಕೋರಿ. ಕಾರಣ ಏನು ಅಂದ್ರೆ ಅದು ಬಂಗಾರಕ್ಕೆ ಏನು ಗುಣ ಐತಿ ಅಂತಂದ್ರೆ, ಬಂಗಾರಕ್ಕಷ್ಟೇ ಬೆಲೆ ಐತಿ. ಎಟ್ಟಾಗೈತ್ರಿ? 1.20 ಎಲ್ಲಿ ಹೋಗೈತಿ ಗೊತ್ತಿಲ್ಲ. ಅದಕ್ಕೆ ಯಾಕಷ್ಟು ಬೆಲೆ ಅಂದ್ರೆ ಭಾಳ ಚಂದ ಹೊಳಿತೈತಿ ಅಂತ ಅದಕ್ಕೆ ಬೆಲೆ ಇಲ್ರಿ. ಆ ಬಂಗಾರದೊಳಗೆ ಏನೈತಿ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಐತಿ. ಅದು ಹೆಂಗೆ ಮೈಗೆ ತಿಕ್ತದೋ ಹಂಗೆ ನಮ್ಮ ಮೈ ಒಳಗಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಅದಕ್ಕೆ ಅಷ್ಟೊಂದು ಬೆಲೆ ಐತಿ. ಆಮೇಲೆ ಆ ಬಂಗಾರವನ್ನು ಎಷ್ಟು ಸಲ ಸುಟ್ಟು ನೀವು ಎಷ್ಟು ಸಲ ಕರಗಿಸಿದ್ರು ಅದು ತನ್ನ ಗುಣವನ್ನು ಕಳ್ಕೋದಿಲ್ಲ. ಅಂದ್ರೆ ಈ ಕೆಬ್ಬಣ ಒಂದು ಸಲ ಕರಗಿಸಿ ತೆಗೆದು 1 ಕಿಲೋ ಅಂದ್ರೆ ಅದರಾಗ ಒಂದು 10 ಗ್ರಾಮ್ ಕೆಬ್ಬಣ ಸುಟ್ಟು ಹಾರಿ ಹೋಗಿರ್ತದೆ. ಒಂದು 10 ಕಿಲೋ ಕಮ್ಮಿ ಬರ್ತದೆ. ಮತ್ತು 4 ಸಲ ಸುಟ್ಟರೆ ಅಂದ್ರೆ ಮತ್ತೊಂದು 40 ಗ್ರಾಮ್ ಕಡಿಮೆ ಆಕೈತೆ ಅದು. ಆದರೆ ಬಂಗಾರ ಬೆಕ್ಕಷ್ಟು 10 ಸಲ ಸುಟ್ಟರೂ ಅದು ಕಡಿಮೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಹುಡುಗ ಬಂಗಾರ ಅಂತಂದ್ರೆ ಯಾರಾಗೂ ಕಡಿಮೆ ಆಗೋದಿಲ್ಲ ಅಂತ. ಅದಕ್ಕೆ ಆ ಬಂಗಾರ ಅಂತಕ್ಕಂತಹದ್ದಕ್ಕೆ ಅಷ್ಟೊಂದು ಬೆಲೆ ಯಾಕೈತೆ ಅಂದ್ರೆ ರೋಗ ನಿರೋಧಕ ಶಕ್ತಿ. 2 ತಾಳೆಗಳನ್ನು ಮಾಡಿ ನಮ್ಮ ಶರೀರದ ಮೇಲೆ ಯಾಕೆ ಬಿಟ್ಟಾರು ಅಂತಂದ್ರೆ ಅಜ್ಜವ್ರು ಹೇಳ್ತಾರೆ, ಈಗೆಲ್ಲ ಕ್ಯಾನ್ಸರ್ ಗಂಟ ತಾಯಿಗಳಿಗೆ ಯಾಕೆ ಆಗತೈತಿ ಅಂದ್ರೆ ಆ ಬಂಗಾರ ತೆಗೆದು ನಾವು ಹೊರಗೆ ಹಾಕಕತ್ತೀವಿ. ಆ ಜಗಕ್ಕೆ ಬಂಗಾರ ತಿಕ್ಕಲಿಲ್ಲ ಅಂತಂದ್ರೆ ಅಲ್ಲಿ ಗಂಟಾಗಿ ಅದು ಕ್ಯಾನ್ಸರ್ ಆಗ್ತದೆ. ಅದಕ್ಕೆ ಅದನ್ನು ಮೊದಲು ಒಳಗಿಟ್ಟುವಲ್ಲಿ ಬಂದವರಿಗೆಲ್ಲ ಅಜ್ಜವ್ರು ಮೇಲಿನ ಮೇಲೆ ಹೇಳ್ತಿರ್ತಾರೆ. ಆ ಬಂಗಾರಕ್ಕೆ ಅಂತಹ ಬೆಲೆ ಐತಿ. ಭಾಳ ನಾವೆಲ್ಲ ಏನು ತಿಳಿದೆವು ಅಂತಂದ್ರೆ ಭಾಳ ಚಂದ ಹೊಳಿತೈತಿ, ಅದಕ್ಕೆ ಅಷ್ಟೊಂದು ಬೆಲೆ ಐತಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದ್ರೆ ಅದಕ್ಕೆ ಬೆಲೆ ಯಾಕೆ ಅಂದ್ರೆ ಬಂಗಾರಕ್ಕೆ ಎಲ್ಲ ರೋಗಗಳು ಯಾವಾಗ ವಾಸಿ ಆಗೋದಿಲ್ಲೋ ಆವಾಗ ಆಯುರ್ವೇದದೊಳಗೆ ಏನು ಅಂತಂದ್ರೆ ಬಂಗಾರದ ಭಸ್ಮವನ್ನು ಕೊಡ್ತಾರೆ. ಬಂಗಾರ ಸುಟ್ಟು ಬೂದಿ ಮಾಡಿ ಅದೊಂದಿಷ್ಟು ಭಾಳ ಅಂದ್ರೆ ಒಂದು ಕಡ್ಡಿ ಮಕ್ಕಿನಕ್ಕಿಂತಲೂ ಅರ್ಧ ಪಾಲ ಕಡಿಮೆ ಇರ್ತೈತಿ. ಅದಕ್ಕೆ ಈ ಸದ್ಯಕ್ಕೆ ರೇಟ್ ಐತೆ ಗೊತ್ತಿಲ್ಲ, ನಮ್ಮ ಶಾಸ್ತ್ರಗಳನ್ನು ಕೇಳಬಹುದು. ನನಗೆ ಗೊತ್ತಿದ್ದ ಪ್ರಕಾರ 2,500 ಇಟ್ಟ ಅದನ್ನು ತಗೋಬೇಕಂತ. ಕ್ಯಾನ್ಸರ್ ಯಾವ ಕೊನೆ ಕಾಲಕ್ಕೆ ಬರ್ತೈತಲ್ಲೋ ಅಲ್ಲಿ ಕೊನೆಗಾಲಕ್ಕೆ ಕಡಿಮೆ ಆಗದ ರೋಗಕ್ಕೆ ಯಾವುದು ಮದ್ದು ಅಂದ್ರೆ ಇದು ಬಂಗಾರದ ಭಸ್ಮ. ಅದಕ್ಕೆ ಬಂಗಾರಕ್ಕೆ ಅಷ್ಟೊಂದು ಬೆಲೆ ಐತಿ. ಆ ಆಭರಣಗಳನ್ನ ಯಾಕೆ ನಮ್ಮ ಎಲ್ಲ ಕಡೆ ಒಂದೊಂದು ಪಾಯಿಂಟ್ ಅದಾವರು, ಮೂಗಿನೊಳಗೆ ಹಾಕಿಟ್ರು, ಕಿವಿಯೊಳಗೆ ಹಾಕಿಟ್ರು ಅಂದ್ರೆ ಅಲ್ಲೆಲ್ಲಿ ಆಯಾಯ ಅವಯವಗಳ ಬಟನ್ ಅದಾವರು. ಆ ಬಟನ್ಗಳು ಅದಾವು ಅಂತ ಹೇಳಿ ಅವನ್ನ ಅಲ್ಲೆಲ್ಲಿ ಬಂಗಾರದ ರೀತಿಯೊಳಗೆ ಇಟ್ಟಾರೆ. ಆ ರೀತಿಯೊಳಗೆ ಇಲ್ಲಿ ಜಗನ್ಮಾತೆ ಅಂತಕ್ಕಂಥವಳು ಅಂತಹ ಕಟ್ಟಾಣೆ ಕರಿಮಣಿ ಸರ ಅಂತಕ್ಕಂತಹದ್ದು ಸ್ವರ್ಣ ಚಿಂತಾಕವು ಸರಿಗೆಯದು ಪೂರ್ಣಿಸಿದು ಸಹಸ್ರ ಸೂರ್ಯನ ಕನ್ನದಲ್ಲಿ ಹಜಾರ ತಂಬುಗಳು ಗುಡಿಗಳು ವರ್ಣಿಸಲಿಕ ಚಂದ್ರಕೋಟಿಯ ವರ್ಣವನ್ನು ಹಳೆದು ತಪ್ಪಿರ ನಿರ್ಣಯಿಸುವವರಾರು ದೇವಿಯ ಚಲುವಿಕೆಯನ್ನು ಗಂಧ. ನೋಡಿ, ಸ್ವರ್ಣ ಚಿಂತಾಕ ಅಂತ ಹೆಂಗೆ ಗೊತ್ತು? ನನಗಂತೂ ಗೊತ್ತಿಲ್ಲ, ಅವುಗಳಿಗೆ ಗೊತ್ತಿಲ್ಲ. ಇವೆಲ್ಲ ಹಳೆ ಕಾಲದ್ದು ಬುಗುಡಿ. ಇನ್ನೊಂದು ಮುಂದೆ ಹೇಳ್ತಾರೆ ನೋಡಿ, ಏನು ಅನಂತವಾಗಿರ್ತಕ್ಕಂಥ ಹೆಸರು ನಾವು ಈಗೆಲ್ಲ ಹೋಗಿಬಿಟ್ಟಾವು. ಯಾವುದೋ ಒಂದು ಚಪಲಾರ ಅಂತ ಒಂದು ಬಂದೈತೇನೋ, ಆ ಚಪಲಾರ ಇನ್ನೊಂದು ಹಾಕೊಂತಾರೆ. ಅದಕ್ಕೆ ಆ ಬಂಗಾರ ಅಂತಕ್ಕಂತಹದ್ದು ನಮ್ಮ ಶರೀರದಲ್ಲಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಇಷ್ಟೆಲ್ಲವನ್ನು ಆಭರಣಗಳನ್ನು ಮಾಡಿದ್ದಾರೆ. ಈ ಬಂಗಾರ ಹೆಂಗೆ ಅಂತಂದ್ರೆ ನಾನೇ ಅನ್ನೋರನ್ನ ಹೆಣ್ಣು ಹೊಣ್ಣು ಮಣ್ಣು ಆ 3 ಏನು ಮಾಯ ಇದಾವೆ ಅದರೊಳಗೆ ಹೊಣ್ಣು ಅನ್ನುವಂಥದ್ದು ಒಂದೈತಿ. ಅದರೊಳಗೆ ಯಾರಾದ್ರ ಮೇಲೆ ಹೆಚ್ಚು ಮಾಯೆ ಅಂದ್ರೆ ಈ ಮಾಯಾದೇವಿಗಳು ಹೆಚ್ಚದ್ರ ಮೇಲೆ ಮಾಯೆ. ಆ ಒಂದು ಬಂಗಾರ ಮಾಡಿಸ್ಕೊಂಡು ಬಂದರು ಅಂತಂದ್ರೆ ಏನಂತಂದ್ರೆ ಆ ಬಂಗಾರದೊಂದು ಯಾವಾಗ ಮಾಡಿಸ್ಕೊಂಡು ಬರ್ತಾರೋ ಬಂದು ಕೂಡಲೇ ಅದನ್ನೆಲ್ಲರೂ 4 ಮಂದಿಗೆ ತೋರ್ಸಕ್ಕೆ ಹೋಗೋದು. ಮಾಡಿಸ್ಕೊಂಡು ಬಂದನು ಅಂತ ಹೇಳಂಗಿಲ್ಲ. ಆದ್ರೆ ಅವರಾಗಿ ಕೇಳಬೇಕು, ಯಾವಾಗ ಮಾಡಿಸಿದೆ ಏಕ ಅಂತೇಳಿ. ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಂಗಿಲ್ಲ. ಅದಕ್ಕೆ ಒಂದು ಸರಿ ಏನಾಯ್ತಂದ್ರೆ ಊರು ಜೋಡಿಸ್ಯಾನ್ರಿ ಗಂಡಿಗೆ ಹೇಳಿ 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 ಏನು ಮಾಡು ಅಂದ್ರೆ ಒಂದು 10 ತೊಲಿದನ್ನ ಮಾಡಿಸಿದಂತ್ರಿ. ಎಕ್ಸಾರ್ ಅಂದ್ರೆ ಅಂತಂದ್ರೆ ಇದು ಎಕ್ಸಾರ್ ಮಾಡಿಸಿದ್ರು ಅಂತ.
10 ತೊಲಿದ ಎಂತ ಇರ್ಬೇಕು ಅದು. ಆ ಬಳಿಕ ಅದನ್ನು ತೊಗೊಂಡ್ಬಂದು ಆ ಎಕ್ಸಾರ್ ತೊಗೊಂಡ್ಬಂದು ಆ ನಂತರ ಏನು ಮಾಡಿದ ಅಂತಂದ್ರೆ ಮತ್ತೊಂದು ಸಮಾಧಾನ ಆಗಲಿಲ್ಲ. ಚಲೋ ನತ್ತು ಮಾಡಿಸು ಅಂದರು. ನತ್ತು ಮಾಡಿಸು ಅಂತಂದ್ರೆ ಗಂಡ ಏನು ಮಾಡಿದಂದ್ರೆ ದೂರ ದೇಸಾಯಿ ದೊಡ್ಡದು ಒಂದು ವಜ್ರ ಹಾಕಿ ಚಂದ ನತ್ತು ಮಾಡಿಸಿದ, ಮೂಗಿನೊಳಗೆ ಮೂವತ್ತು ಮಾಡಿಸಿದ. ಅವಾಗ ಎಕ್ಸರ್ ಹಾಕೊಂಡು ಅಡ್ಡಾಡೋದು ಸರಿಯಲ್ಲ, ನತ್ತು ಹಾಕೊಂಡ್ಲವ. ನತ್ತು ಹಾಕೊಂಡು ಏನು ಮಾಡಿದ್ರು ಅಂದ್ರೆ ಎಂದೂ ಹೋಗೋದಕ್ಕೆ ನೀರು ಹೊಂಟ್ರಿ, ಕೊಡ ತಗೊಂಡು ನೀರು ಹೊಂಟ್ರು. ಎಲ್ಲರೂ ಏನಂದ್ರೆ ಊರಾಗ ಗೌಡಶಾಹಿ ನೀರು ಬಂದಾಗಂದ್ರೆ ಯಾಕೆ ನೀವು ಬಂದ್ರಿ, ಯಾಕೆ ನೀವು ಬಂದ್ರಿ ಅಂದ್ರೆ ನತ್ತು ಮಾಡಿಸಿದ್ರು ತೋರ್ಸಾಕ್ ಬಂದ್ರೆ ತಂಗೆ ಹೇಳ್ತಾರೆ. ಹಂಗೆ ಹೇಳಕ್ಕೆ ಬರೋದಿಲ್ಲ. ಗೌಡಶಾಹಿ ಅಂದ್ರೆ ತೆರಿ ಮೇಲೆ ಕಮ್ಮಗೆ ಶಾಲೆ ಹೊತ್ತು ಬಂದಿರ್ತಾರೋ ಆ ನತ್ತು ಅವ್ರಿಗೆ ಕಾಣ್ಬೇಕಲ್ಲ. ಹಿಂಗೆ ಒಂದು ಕೊಡ ತಂದು, 2 ಕೊಡ ತಂದು, 3 ಕೊಡ ತಂದು, ಚಂಚಲ ಮಧ್ಯೆ ಆಗ್ತಕ್ಕ ತಂದಳು. ಯಾರೋ ಒಬ್ರು ಕೇಳೋರು, ಕಡೆಗೆ ಬ್ಯಾಸಂತು ಕಟ್ಟಿ ಹೊರಗೆ ಕುಂತು. ಏನು ಮಾಡಿದ್ರು ಅಂತಂದ್ರೆ ಹಸು ಮಾಡಕ್ಕಂತ ಕುಂತರು. ಹಾದಿಲಿ ಹೋಗೋರು ಯಾಕೆ ನೀವು ಹಸು ಮಾಡಕತ್ತೀರಿ, ಮನ್ಯಾಗ ಆಳುಗಳಿಲ್ಲ ಅಂತ ಅವ್ರು ಕೇಳೋರು. ಎಲ್ಲರೂ ಯಾಕೆ ನಾವು ಹಸು ಮಾಡ್ತೀರಿ ಕೇಳತ್ತಾರ. ಮುಗಿನಾಗ ನತ್ತು ಒಬ್ರು ಕೇಳೋರು. ಕಡಿಗೆ ಸಿಟ್ಟಿಗೆ ಏನು ಮಾಡಿದ್ರು ಅಂದ್ರೆ ಚಂದಿಕ ಊರು ಹೊರಗಡೆ ಹೋದ್ರು. ಹೊರಗಡೆ ಹೋಗಿ ನಿಂತರು. ನಿಂತು ಮೇಲತ್ತ ಅಗಸಿ ಬಾಗಿಲಿಗೆ ಹೋಗಿದ್ರು. ಅಗಸಿ ಕಡೆ ಹೋಗಿ ನೋಡ್ಕೊಂತಿತ್ತು, ಯಾರು ಬರ್ತಾರೆ, ಯಾರು ಮಾತಾಡಿಸ್ತಾರೆ, ಯಾರು ಕೇಳ್ತಾರೆ, ಯಾರು ಕೇಳೋರು. ಯಾಕೆ ನೀವು ಇಲ್ಲಿ ನಿಂತೀರಿ. ದೊಡ್ಡ ಮನೆ ಹೆಣ್ಮಗಳು ನಿಂತಲ್ಲಂದ್ರೆ ಯಾರು ನೋಡ್ತಾರೆ, ಕಣ್ಣೆತ್ತಿ ನೋಡೋರು ಯಾರು. ಆಗಿನ ಕಾಲ ಅದು, ಈಗಿನ ಕಾಲ ಅಲ್ಲ. ಯಾರು ನೋಡೋರಿಲ್ಲ, ಅವ್ರ ಮುಗಿನಾಗ ನತ್ತು ಕೇಳೋರು ಯಾರಿಲ್ಲ. ಸಂಜಿಕೆ ಏನಾಗಿತ್ತು, ಅವ್ರ ಮನೆಯಾಗ 6 ಮನುಷ್ಯ, ವಯಸ್ಸಾದ ಮುದುಕ, ಅದು ಒಂದು 60-70 ವಯಸ್ಸಿನ ಮುದುಕ ಮೇವಿನ ಹೊಲ್ಲು ಹೊರಿ ಹೊತ್ಕೊಂಡು ಬರಾಕತ್ತಿತ್ತು. ಅದು ಮೇವಿನ ಹೊರಿ ಹೊತ್ಕೊಂಡು ಮುಂದೆ ಬರಾಕತ್ತಿತ್ತು. ಅವಾಗ ಏ ಭೀಮಾ ಅಂದರು. ಭೀಮಾ ಅಂದ ಕೂಡಲೇ ಹಾಕಿವ ಅಂದ, ಇದೇನಪ್ಪ ವಾಡ್ಯದಾಗ ಬರೋ ಆವಾಸ ವಿಷಯ ಬರಾಕಿತ್ತು ಅನ್ನೋ. ಪಾಪ ಮೇವಿನ ಹೊರಿ ಹೊಜ್ಜಾಗಿತ್ತು. ಅದಕ್ಕೆ ಯಾಕೆ ಯವ್ವ ಅಂದವ, ಮೇವಿನ ಹೊರಿ ತಳ ಹೋಗಿ ಅಂದ್ರು. ಮೇವಿನ ಹೊರಿ ತಳ ಹೋಗಿ ಅಂದ ಕೂಡಲೇ ತಳ ಹೋಗುದ. ಒಗದ ಕೂಡಲೇ ಹೆಂಗೆ ಕಾಣತ್ತ ನಂದು. ಹೆಂಗೆ ಕಾಣತ್ತಂದ್ರೆ ಏನು ಹೇಳ್ಬೋದು ಪಾಪ, ಮೊದಲ 6 ಮನುಷ್ಯ ಅವ. ಅದಕ್ಕೆ ಹೆಂಗೆ ಕಾಣತ್ತನು ಅಂತ ಅಂದ ಕೂಡಲೇ ಅವ ಅಂತಂದ, ಯಾವಾಗ ನೀವು ಎಲ್ಲಕ್ಕಿಂತ ಸಾಕ್ಷಾತ್ ಲಕ್ಷ್ಮೀ ಕಣ್ಣಂಗೆ ಕಾಣತ್ತೀರಿ ಅನ್ನೋ. ಮತ್ತೇನು ಹೇಳೋದು ನಾವು, ಅಕ್ಕಿ ಅದು ಸುಡ್ಲಿ ಇದು ನೋಡಲಿಲ್ಲಿದು ಅಂತ. ಆಮೇಲೆ ಏನಾಯ್ತು, ಇನ್ನು ಹೆಂಗೆ ಮಾಡಬೇಕು, ಹೆಂಗಾರೆ ಒಟ್ಟಾಕಿ ಉಂಡಿಲ್ರಿ, ಕೂಡಿಸಿ ಹತ್ತೊಂದು ಯಾರು ಮಾತಾಡ್ಸತ್ತಂತ. ಆಮೇಲೆ ಕೇಳು ಏನಂತೇಳಿ ಒಟ್ಟ ನೋಡಿಲ್ಲಿ, ಏ ಭೀಮಜ್ಜ ನನ್ನ ಕಾಲು ಹೆಂಗೆ ಕಾಣ್ತಾವು ಅಂದ್ರ. ಕಡಿಕ ಅವ ಪಾಪ ಏನು ಮಾಡ್ಬೇಕು, ತಲೆ ಚೆಂದ ಮಾಡ್ಕೊಂಡು ನಿಂತಾನ. ನಾವು ಹೆಂಗೆ ನೋಡ್ಬೇಕು? ಅವ ಅಂದ, ಅವರ ನಿಮ್ಮ ಪಾದ ಸಾಕ್ಷಾತ್ ಲಕ್ಷ್ಮೀ ಪಾದ ಆಗ್ಯಾವ್ರಿ ಅಂತ. ಹಂಗ ಒಂದೊಂದು ಯಾರು ಬಂದ್ರು ಅವ್ವ ಹೇಳ್ಕೊಂತ, ಯಪ್ಪ ನನ್ನ ಹೊಟ್ಟೆ ಹೆಂಗೆ ಕಾಣ್ತತಿ, ಯವ್ವ ಹೋಳಿಗೆ ಹೇಗೈತಿ ಅಂತ. ಒಂದೊಂದು ತೋರಿಸ್ಬೇಕು ನೋಡ್ರಿ. ಆಮೇಲೆ ಬ್ಯಾಕ್ ಬಂದ್ರು. ಹಂಗ ಒಂದೊಂದು ಕೇಳ್ಕೊತ, ಏ ನನ್ನ ಕುದಿಗೆ ಹೆಂಗೆ ಕಾಣ್ತತಿ ಅಂದ್ರೆ, ಯಪ್ಪ ಒಂಟಿ ಕುದಿಗೆ ಆಗೈತಿ ಯವ್ವ ಅಂತ. ಮತ್ತೆ ನಾಟಕ ಇಲ್ಲಿ ಬರ್ಬೇಕಂದ್ರೆ ಆಮ್ಯಾಗ ಬಂದ್ರು. ಮ್ಯಾಲ ಬಂದು ಕೇಳು, ಮ್ಯಾಲ ಕಣ್ಣು ಹೆಂಗೆ ಕಾಣ್ತಾವು ಅಂದ್ರು. ಯವ್ವ ನಿನ್ನ ಕಣ್ಣು ಸಾಕ್ಷಾತ್ ಮೀನಾಕ್ಷಿ ಯವ್ವ, ನಿನ್ನ ಕಣ್ಣು ಮೀನು ಹೆಂಗದಾವು ಅಂತ. ಅದ್ರ ಕೆಳಗೆ ಏನೈತಿ, ಯವ್ವ ಮೂಗೈತಿ ಅಂದ. ಮೂಗೈತಿ ಅಂದ್ರು. ಅವ ಪಾಪ ಅಂಚಿ ನಿಂತಾರ. ಮುದುಕ ಏನು ಹೇಳ್ದತ್ತೆ ವಯಸ್ಸಾದ ಮನುಷ್ಯ. ಆಕೆಂದ್ರು ಕಡಿಗೆ ಇದ್ದಿದ್ರು ಸುಡ್ಲಿ, ಇನ್ನೂ ನೋಡಲಿಲ್ಲಿದು. ಮತ್ತಾಗೈತಿ ಏನು ನೋಡ್ತಾಳೆ ಪಾಪ, ಮೂಗಿನಾಗ ಏನೈತಿ ಅಂತ. ಅವಂದ ಯವ್ವನ ಹೇಳಬಾರ್ದು, ನೀ ಕೇಳಬಾರ್ದು ಅಂದ. ಏನಾರ ಆಗ್ಲತ್ತಕ್ಕೆ ಹೇಳೋ ಅಂದಕ್ಕೆ, ಯವ್ವನ ಹೇಳರಲ್ಲಿ ಬಿಡುದಿಲ್ಲ ಅಂದ್ರೆ ಹೇಳ್ತಾನು ಅಂದ. ಹೇಳಬಿಡ ಅಂದ್ರು, ಯವ್ವ ಮೂಗಿನಾಗ ಸಂಬಳ ಐತ್ರಿ ಅಂತ. ಶೀತಿಗೆ ಮುಂದೆ ಹೇಳ್ತೀನಿ, ಮೈವಿನವರೆಗೆ ತೆಗೆದು ಮುಟ್ಟಿನ ಒಂದು ಓದುತ್ತೀರಿ ಮನುಷ್ಯನಿಗೆ.
ಹಂಗೇನು ಅಂದ್ರೆ ಮತ್ತೊಬ್ಬರು ಮಾತಾಡಿಸಲಿಲ್ಲ ಅಂದ್ರೆ ಹೆಂಗಾಗ್ತೈತಿ, ಅದನ್ನ ಅಮೋಹ ಅದು. ಹಾಗೆ ಇಲ್ಲಿ ಜಗನ್ಮಾತೆ ಅನಂತವಾಗಿರ್ತಕ್ಕಂತಹ ಅಲಂಕಾರಯುಕ್ತವಾಗಿ ಜಗನ್ಮಾತೆ ಆ ತ್ರಿಮೂರ್ತಿಗಳನ್ನು ಹರಿಸಲಿಕ್ಕಾಗಿ ಬಂದಾಳೆ. ಆ ಬಂದಿರ್ತಕ್ಕಂತಹ ಜಗನ್ಮಾತೆ ಏನಂತಾಳಂದ್ರೆ, ಕರವುಗಳು ಬಳಲಿದವು ಎಲ್ಲ ಬರದ ನೋಡುತ್ತ ಬರಲು ಮುತ್ತುತ್ತಲೆ ದಮ್ಮ ಶ್ವಾಸ ತೀವ್ರದಲ್ಲಿ ಸರಿದು ವಿದ್ಯಾ ಸರಗಳೆದೆಯೊಳಿಸುತ್ತಲಿ ಬಾಯಾರುತ್ತಲಿ ಅಕ್ಕರದಿ ಬಂದಿಹ ಬಣ್ಣವೆಸೆದು ಕೇಳು ಶೋಮಕನೇ ಕೇಳು ಶೋಮಕನೇ ಕೇಳು ಶೋಮಕನೇ. ಕರಗಳು ಬಳಲಿದವು ಎಂದ ಹೆಂಗ ಆಕಳಿದ್ದು ಕರಕ್ಕಾಗಿ ಹಂಬಲಿಸಿ ಉಳಿ ಬರ್ತದೋ ಹಾಗೆ ನನ್ನ ಕರಗಳಂತಕ್ಕಂಥವು ಬಳಲಿದ್ದಾವೆ, ಅವನ್ನ ಸಂತೈಸಬೇಕು ಅಂತ ಭರದಿಂದ ಓಡುತ್ತಾ ಓಡುತ್ತಾ ಬರ್ತಾ ಇದ್ದಾಳೆ. ಅವಳಿಗೆ ಶ್ವಾಸ ಹತ್ತಿದೈತಿ, ಕತ್ತೈತಿ, ಕೆಮ್ಮು ಹತ್ತಾಕತ್ತೈತಿ, ಆದರೂ ಪರಿವಿ ಇಲ್ಲದೆ ಜಗನ್ಮಾತೆ ಅಂತಕ್ಕಂಥವಳು ಓಡೋಡಿ ಬರ್ತಾ ಇದ್ದಾಳೆ. ಅಂತಹ ಆ ಜಗನ್ಮಾತೆ ಅಂತಕ್ಕಂಥವಳು, ಆ ತಾಯಿ ಅಂತಕ್ಕಂಥವಳು ಕಾರುಣ್ಯದ ಮೂರ್ತಿ. ತಾಯಿ ಅಂದರೆ ಮತ್ತೇನೂ ಅಲ್ಲ, ಅವಳಲ್ಲಿರ್ತಕ್ಕಂತಹ ಕರುಣೆ ಎನ್ನುವಂತಹದ್ದು ಎಂಥೆಂಥವರನ್ನ ಸಲಹುತ್ತದೆ. ಕೇವಲ ಏನು ಅಂದ್ರೆ ಆಮೆ ಅಂತಕ್ಕಂತಹದ್ದು ಅದು ತಾಯಿಗೆ ತಮ್ಮ ಮರಿಗಳಿಗೆ ಹಾಲು ಕುಡಿಸಂಗಿಲ್ಲ, ಅದಕ್ಕೆ ಮಲಿನೇ ಇಲ್ಲ. ಆದರೆ ಏನು ಆಮೆ ಅಂತಕ್ಕಂತಹದ್ದು ತನ್ನ ಮರಿಗಳು ಎಲ್ಲೋ ಇರ್ತಾವ, ಆದ್ರೆ ಅದನ್ನು ಒಂದು ಸಾರಿ ನೆನಪು ಮಾಡ್ಕೊಂತು ಅಂತಂದ್ರೆ ಏನಾಗ್ತಂದ್ರೆ ಎಲ್ಲ ಮರಿಗಳ ಹೊಟ್ಟೆ ತಂತಾನ ತುಂಬತದಂತೆ. ಹೆಂಗಿರ್ಬೇಕು ಆ ಕರುಣೆ ವಾತ್ಸಲ್ಯ ಅಂತಕ್ಕಂಥದ್ದು. ಹಾಗೆ ಆ ತಾಯಿ ಅಂತಕ್ಕಂತಹ ಶಬ್ದ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಆ ಅಮ್ಮ ಅಂತಕ್ಕಂತಹ ಶಬ್ದದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಅಲೆ ಇದೆ. ಆ ಅಲೆ ನಮ್ಮನ್ನು ಏನ್ ಮಾಡ್ತದೆ ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂತಹ ಹೃದಯದಲ್ಲಿರ್ತಕ್ಕಂತಹ ಕಲ್ಮಶವನ್ನು ಹೊರಗಾಗ್ತದೆ. ನೋಡ್ರು ಅಮ್ಮ ಹೆಂಗ್ ಬರ್ತದೆ, ಒಳಗ ಹೃದಯ ಸ್ಪಂದನೆ ಆಗ್ತದೆ. ಈಗೆಲ್ಲ ಹೋಗಿದ್ದು ಅಮ್ಮ ಹೋಗಿದ್ದು, ಮಮ್ಮಿ ಸುರಾಗಿದೆ. ಅಮ್ಮ ಅಂದ್ರೆ ಅವ್ವ ಅಂದ್ರೆ ಈಗಿನ ಅವ್ರಿಗೆ ಏನಾಕೈತಿ ಅಂದ್ರೆ, ಅವ್ವ ಯಾಕೆ ಅಂತೀವೋ ಮಮ್ಮಿ ಅಂತ. ಮಮ್ಮಿ ಅಂದ್ರೆ ಅದ್ರ ಅರ್ಥ ಏನು ಗೊತ್ತೇನ್ರಿ? ಹೊರದೇಶದೊಳಗ ಎಲ್ಲಿ ಜಪಾನದೊಳಗ ಆ ಪಿರಾಮಿಡ್ದೊಳಗೆ ಇರ್ತಕ್ಕಂತಹ ಆ ಹೆಣಕ್ಕೆ ಮಮ್ಮಿ ಅಂತಾರಂತವ್ರು, ಹೆಣಗಳಿಗೆ ಮಮ್ಮಿ ಅಂತಾರ. ಅದಕ್ಕೆ ಆ ಅಮ್ಮ ಅಂತಕ್ಕಂತಹದ್ದು ಹೆಂಗೆ ಬಂದೈತಿ ಶಬ್ದ ಅಂತ ಹೇಳ್ತಾರೆ ಅಚ್ಯುತದಾಸರು. ಅಂಬಾ ಅಂತಕ್ಕಂತಹ ಏನು ಅಂಬಾ ಜಗನ್ಮಾತೆ, ಅಂಬಾ ಅಂತಕ್ಕಂತಹ ತಾಯಿಯ ಒಂದು ಹೆಸರಿಗೆ ಅಮ್ಮ ಅಂತಕ್ಕಂತಹ ಶಬ್ದ ಬಂದಿದೆ ಅಂತ ಹೇಳ್ತಾರೆ ಅವರು. ಆ ಅಮ್ಮ ಅಂತಕ್ಕಂತಹ ಶಬ್ದದೊಳಗಿರ್ತಕ್ಕಂತಹ ಶಕ್ತಿ ಈ ಮಮ್ಮಿಯೊಳಗಿಲ್ಲ. ಒಂದು ಆಕಳಕಾರ ಹುಟ್ಟೈತೆ ಅಂದ್ರೆ ಏನಂತ ಹುಟ್ಟಿದ ಕೂಡಲೇ ಅಂಬ ಅಂಬ ಮಾಡ್ತದೆ, ಅದು ಅವನ್ನ ಕರೀತೈತೆ ಅಮ್ಮ ಅಂತತಿ. ತಪ್ಪು ಎಲ್ಲರೂ ಸಿಟ್ಟಾಗದಂತ ಮಮ್ಮಿ ಅಂತ ಆಕಳಕಾರ ಯಾವಾಗ ಬಂದಿಲ್ಲ ಅಂತಾರ. ಹಾಗೆ ಆ ತಾಯಿ ಅಂತಕ್ಕಂತಹ ಆ ಶಬ್ದದೊಳಗೆ ಅಂತಹ ಶಕ್ತಿ ಐತಿ. ಆ ರೀತಿಯೊಳಗೆ ತಾಯಿಯ ಕರುಣೆ ಅಂತಕ್ಕಂತಹದ್ದು ಬಹಳ ಮುಖ್ಯ ಐತಿ. ಆ ತಾಯಿಯ ವಾತ್ಸಲ್ಯಕ್ಕಾಗಿ ಅದೆಷ್ಟೋ ಜನರು ಏನಂತಂದ್ರೆ ಆ ತಾಯಿಯ ವಾತ್ಸಲ್ಯಕ್ಕಾಗಿ ಹಂಬಲಿಸಿದ್ದಾರೆ. ಮಹಾನ್ ಪುರುಷರ ಒಂದು ಜೀವನದ ಹಿಂದೆ ತಾಯಿಯ ಕರುಣೆ, ತಾಯಿಯ ಸಂಸ್ಕಾರದಿಂದಲೇ ಅಷ್ಟು ಎತ್ತರಕ್ಕೆ ಬಹಳಷ್ಟು ಪುರುಷರು ಹೋಗಿದ್ದಾರೆ. ಜೀಜಾಮಾತೆ ಅಂತಕ್ಕಂಥವಳು ಶಿವಾಜಿಯನ್ನು ಬೆಳೆಸಿದ್ದಾಳೆ. ಅವ್ರ ಹಿಂದಿರ್ತಕ್ಕಂಥ ಅನೇಕಾನೇಕರು ಪುರುಷರ ಹಿಂದೆ ಆ ತಾಯಿಯ ತಪಸ್ಸು, ಅವಳ ಕರುಣೆ ಅನ್ನುವಂತಹದ್ದು ಇದೆ. ಆ ತಾಯಿಯ ಮಹತ್ವವೇ ಆಗಿದೆ. ಆ ತಾಯಿಯ ಬಗ್ಗೆ ಒಂದು ಪದ್ಯವನ್ನು ಸದಾನಂದ ಹೇಳಬೇಕು ಅಂತ ಹೇಳಿ ವಿನಂತಿಸ್ತೇನೆ.
ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ. ನಮ್ಮನ್ನು ಹಡೆದು ಜೋಕೆ ಮಾಡಿದವಳು. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ. ನವಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟದಲ್ಲಿ ಹೆತ್ತು. ನವಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟದಲ್ಲಿ ಹೆತ್ತು. ಸಾವು ನೋವು ಸಹಿಸಿದವಳು, ಸಾವು ನೋವು ಸಹಿಸಿದವಳು. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ. ರನ್ನ ಜೋ ಚಿನ್ನ ಜೋ ಚನ್ನ ಜೋ ಎಂದು ನಿನ್ನ. ರನ್ನ ಜೋ ಚಿನ್ನ ಜೋ ಚನ್ನ ಜೋ ಎಂದು ನಿನ್ನ. ಪುಣ್ಯವಂಶ ರವಿ ನೀನು, ಪುಣ್ಯವಂಶ ರವಿ ಎಂದು ಜೋಗುಳವ ಹಾಡಿದವಳು. ತಾಯಿಯಲ್ಲವೇ ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ, ತಾಯಿಯಲ್ಲವೇ. ಬಡವನಿರಲಿ ಬಲ್ಲಿದನಿರಲಿ ಕೊಡವಿ ಪಾಲನಾಗಿರಲಿ. ಬಡವನಿರಲಿ ಬಲ್ಲಿದನಿರಲಿ ಕೊಡವಿ ಪಾಲನಾಗಿರಲಿ. ಎದೆಯ ಹಾಲ ಕುಡಿಸಿದವಳು, ಎದೆಯ ಹಾಲ ಕುಡಿಸಿದವಳು. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ಮಹಾತ್ಮನಿರಲಿ ಮಂಕಾನಿರಲಿ ಮಹಾವೀರನಾಗಿರಲಿ. ಮಹಾತ್ಮನಿರಲಿ ಮಂಕಾನಿರಲಿ ಮಹಾವೀರನಾಗಿರಲಿ. ಅಹೋರಾತ್ರಿ ಆಡಿಸಿದವಳು, ಅಹೋರಾತ್ರಿ ಆಡಿಸಿದವಳು. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ, ತಾಯಿಯಲ್ಲವೇ. ನರರ ಸುರರು ದಾನವರಿಗೆ, ಚರಾಚರ ಪ್ರಾಣಿಗಳಿಗೆ. ನರರ ಸುರರು ದಾನವರಿಗೆ, ಚರಾಚರ ಪ್ರಾಣಿಗಳಿಗೆ. ಜನ್ಮದಾತೆಯಾದವಳು, ಜನ್ಮದಾತೆಯಾದವಳು. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ, ತಾಯಿಯಲ್ಲವೇ. ಪರಮದಯ ಮೂರ್ತಿಯೆಂದು ಮೂರು ಲೋಕ ದೇವರೆಂದು. ಪರಮದಯ ಮೂರ್ತಿಯೆಂದು ಮೂರು ಲೋಕ ದೇವರೆಂದು. ಸಾರವೇದ ಶಾಸ್ತ್ರ ಪ್ರಮಾಣ, ಸಾರವೇದ ಶಾಸ್ತ್ರ ಪ್ರಮಾಣ. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು. ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ. ನಮ್ಮ ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ. ಶಿವ ಸಾಂಬ ಜಯ ನಮಃ ಪಾರ್ವತೀಶ್ವರ ಮಹಾದೇವ. ಈ ರೀತಿಯಾಗಿ ಜಗನ್ಮಾತೆ ಕರ್ಣದ ವತ್ಸಲೆಯಾಗಿ ಆ ತ್ರಿಮೂರ್ತಿಗಳ ಹತ್ತಿರ ಓಡೋಡಿ ಬಂದಿದ್ದಾಳೆ. ಆ ತಾಯಿಯ ವಾತ್ಸಲ್ಯಕ್ಕೆ
ಎಂತಹ ಮಹತ್ತರ ಇದೆ ಅನ್ನುವಂತಹದ್ದನ್ನು ನಾವು ತಿಳಿಬೇಕು ಅಂದ್ರೆ ಭೀಮ ಮಹಾಭಾರತದೊಳಗ ಭೀಮಸೇನ ಅವ ಎಷ್ಟು ತಿಂದ್ರೂ ಸಾಕಾಗಿದ್ದಿಲ್ಲ, ಅವಾಗ ಎಷ್ಟು ತಿಂದ್ರೂ ಸಾಕಾಗಿದ್ದಿಲ್ಲ. ಕೊನೆ ಗಳಿಗೆಯೊಳಗೆ ಅವ್ರವು ಒಂದು ತುತ್ತು ಬಾಯಾಗ ಅವ್ರು ಇನ್ನೊಂದು ತುತ್ತು ಒಂದು ಬಾಯಾಗ ಹೋಗೋ ತನಕ ಹೊಟ್ಟೆಗೆ ತೃಪ್ತಿ ಇಲ್ಲ, ಹಾಕಾವ ಒಂದ್ಸಲ ಏನಾಯ್ತು ಅಂದ್ರೆ ದ್ವಾರಕಾದೊಳಗ ಶ್ರೀಕೃಷ್ಣ ಹಂಗೆ ಮಾತಾಡ್ಕೊಂತ ಕುಂತಿದ್ರು. ಆ ಟೈಮ್ನೊಳಗೆ ಏನಾಯ್ತು ಅಂತಂದ್ರೆ ಏನಿಲ್ಲ, ಪಾಂಡವರು ಒಂದ್ಸಲ ಕರ್ಕೊಂಡ್ಬರ್ರಿ ಅಂದ್ರೆ ಅವ್ರ ಅತ್ತಿ ಮಕ್ಕಳವರು ಯಾರಿಗೆ ಶ್ರೀಕೃಷ್ಣನಿಗೆ. ಅದಕ್ಕೊಂದ್ಸರಿ 5 ಮಂದಿನ ಕರ್ಕೊಂಡ್ಬರ್ರಿ, ಅವ್ರಿಗೆ ಏನಪ್ಪ ಅಂತಂದ್ರೆ ಅವ್ರನ್ನ ಯಾರು ಮಾಡಿ ಅವ್ರಿಗೆಲ್ಲ ಆತಿಥ್ಯ ಕೊಡೋದು ಅಂತ ಹೇಳಿ ಅವರೆಲ್ಲರೂ ಹೇಳಿದರು. ಯಾರು ಕೃಷ್ಣನ ಹೇಳಿದ್ರು, ರುಕ್ಮಿಣಿ ಸತ್ಯಭಾಮೆ ಎಲ್ಲರೂ ಹೇಳಿದರು. ಅವಾಗ ಕೃಷ್ಣ ಏನಂದ ಅಂದ್ರೆ ನೋಡ್ರಿ ನಾನು 5 ಮಂದಿ ಕರ್ಕೊಂಬರಂಗಿಲ್ಲ, ಭೀಮನೊಬ್ಬರು ಬಿಟ್ಟು ಹೇಳಿ ಕರ್ಕೊಂಬರ್ತೀನಿ ಅಂತ ಕೃಷ್ಣಂದ. ಅವಾಗ ಅವ್ರೇನಂದ್ರು ಏನಿಲ್ಲ ಬಂದ್ರೆ 5 ಮಂದಿನ ಕರ್ಕೊಂಬರ್ರಿ ಅಂದರು. ನಿಮಗೆ ಅವ್ರು ಮಾಡಿ ಹಾಕೋದು ಇದ್ದದಿಲ್ಲ ನೋಡ್ರಿ ಅಂದವ. ಅವರಂದ್ರು ಇಡೀ ನಮ್ಮ ಈ ದ್ವಾರಕಾ ಪಟ್ಟಣದೊಳಗ ಎಷ್ಟು ಬೇಕು ಅಷ್ಟು ಐಶ್ವರ್ಯ ನಿನ್ನ ಕೃಪೆ ಮುಖಾಂತರ ಐತಿ, ಮಾಡಿ ನೀಡ ಹೊರಗಡೆ ಬಂದು ತುಂಬ್ಯಾರು, ಕರ್ಕೊಂಡ್ಬರ್ರಿ ನೀವು ಯಾವ ಹೇಳ್ತೀನಿ ಅವ್ರ ನೋಡೋಣ ಅಂದ್ರು ಅವರು. ಅವಾಗ ಕೃಷ್ಣ ಬಂದು ಹಸ್ತಿನಾವತಿಗೆ ಬಂದು ಕೇಳ್ತಾನು, ಏನಿಲ್ವ ಅದಕ್ಕೆ ನಿನ್ನ ಮಕ್ಕಳು ಏನು ಮಾಡ್ಯಾರು ಅಂದ್ರೆ ತಮ್ಮಗಳನ್ನ ಕರ್ಕೊಂಬ ಅಂತ ಹೇಳ್ಯಾರು, ಒಂದು 4 ದಿನ ಕರ್ಕೊಂಡು ಹೋಗಿ ಬರ್ತಾನು ಅಂದರು. ಅವಾಗ ಕುಂತಿ ಅಂದರು ಕೃಷ್ಣ ಏನು ಅಂತಂದ್ರೆ ನೀನು 4 ಮಂದಿನ ಕರ್ಕೊಂಡು ಹೋಗಿ, ಭೀಮನ್ ಮಾತ್ರ ಕರ್ಕೊಂಡು ಹೋಗ್ಬೇಡಪ್ಪ ಅಂದರು. ಯಾಕೆ ಗೊತ್ತಿತ್ತು ಭೀಮನ್ ಕರ್ಕೊಂಡು ಹೋಗ್ಬೇಡ ಅಂದರು. ಅಂದ ಕೂಡಲೇ ಏನಾದ್ರು ಇಲ್ಲ ಅವ್ರು ಎಷ್ಟು ಹೇಳಿದ್ರು ಕೇಳೋರು, ಭೀಮನ್ನು ಕರ್ಕೊಂಡವ ಅಂದಾರು ಅಂತ. ಇದ್ರ ಮುಂದೆ ನೆನಪಿಟ್ಟು ವಿಷಯಪ್ಪ ಕೃಷ್ಣ ಕರ್ಕೊಂಡು ಹೋಗು ಅಂದರು. ಹೋಗೋರಕ್ಕೆ ಪಂಚಮಿ ಸುತ್ತ ಹೋಗಿದ್ರು ಕರ್ಯಾಕ. ಅದಕ್ಕೆ ಹೋದ್ರು ತಾಯಿ ಮಾಡಿ ಉಂಡಿ ಕಟ್ಟಿದ್ದೇವೆ, ಉಂಡಿ ಕಟ್ಟಿ ಅಷ್ಟು ಉಂಡಿ ಕೊಟ್ಟರು ತಿನ್ನಾಕ. ಅವಾಗ ಕೃಷ್ಣ ವಾಲ್ಯ ಅಂದವ, ವಾಲ್ಯ ಅಂದ್ಕೂಲೆ ಮತ್ತೊಂದು ಹೆಚ್ಚು ನೀಡಳು. ಅವಾಗ ಕೃಷ್ಣ ಏನು ಮಾಡಿದ ಅಂತಂದ್ರೆ ಅವಂದು ತೊಗೊಂಡು ಏನು ಮಾಡಿದ ಒಂದು ಕಿಶಾಗ ಒಪ್ಕೊಂಡ ಒಂದು ಉಂಡಿ ಮೊದಲು ಕಿಶಾಗಿ ಇಟ್ಕೊಂಡ. ಆಮೇಲೆ ಇವ್ರನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಹೋಗಿ ಆತಿಥ್ಯ ಶುರು ಆತ್ರಿ. ಎಲ್ಲರೂ ಉಂಡೆ ಅಂದ್ರು ಭೀಮನ್ನು ಮುಗಿಯುವಂತು. ಅವ್ರೇನು ಮಾಡ್ರು ಮಾಡಿದ್ದು ದೊಡ್ಡ ಏನು ಕೊಳಗನ ಇಳಿಸಿದ್ರು. ಏನು 5 ಮಂದಿ ಏನು ಮಾಡೋದು ಅಡುಗಿರಿ, ಅದ್ರಾಗ ಭೀಮ್ ತಿಂದಾನಂದ್ರೆ ಒಂದೊಂದು ಕೊಳಗ ತಿಂದಾನಂಟ. ಎಲ್ಲ ಇಳಿಸಿದ್ರು, ತಂದರು ಜಾಮೂನ್ ತಂದರು, ಹೋಳಿಗೆ ತಂದರು, ಎಲ್ಲ ತಂದರು. ತಂದು ನೀಡಾಕತ್ತಿದ ಮೇಲೆ ಎಲ್ಲ ಖಾಲಿ ಆಯ್ತು. ಓಡಾಡಕತ್ತರು ಅವ್ರು ಹಂಗೆ ಹೊಡ್ಯಾವ ಭೀಮ ಓಡಾಡಕಂತರು. ಅದಕ್ಕೆ ಕಡೆಗೆ ಏನಂದ್ರು ರುಕ್ಮಿಣಿ ಮಾಡಿ ನಮ್ಮ ಅವ್ವ ಉಂಡಿ ಕಳಿಸಾಳು. ನಮ್ಮ ಅವ್ವ ತಮ್ಮ ಅಂತಃಪುರ ಬೇರೆ ಇದ್ದು ನೋಡ್ರಿ, ತಮ್ಮ ಅಂತಃಪುರಕ್ಕೆ ಉಂಡು ಕಳಿಸೋರು. ನಮ್ಮ ತವ್ರ ಮನೆಯಿಂದ ಉಂಡಿ ಬಂದಾವು, ನಮ್ಮ ಕೊಲೆಗಳ ತೊಗೊಂಡ್ಬರೋದು. ಅವನು ತಂದು ಅವನು ಸೂರ್ಯ ಖಾಲಿ ಅದು ಅಟ್ಟೋತಿಗೆ ಸತಿಭಾಮ ಅಂದರು. ನಮ್ಮ ಅಪ್ಪ ತಂದು ಕೊಟ್ಟು ಅವನು ತೊಗೊಂಬರಿ ಅಂದರು, ಅವನು ತೊಗೊಂಬಂದು ಸುರಿಯೋದು. 2 ಮಂದಿ ಪಟ್ಟ ದರ್ಶನ ಅಟ್ಟು ಮನೆಯಾಗಿ ಉಂಡಿ ಖಾಲಿ ಮಾಡಿದವ. ಅವ್ರಂದ್ರು ಇದನ್ನಲ್ಲಿ ಒಬ್ಬರಿಬ್ಬರು ಮುಂದಾಗಿ ಕರೆದಿರ್ತಾರೆ. ಮತ್ತು ಅವ್ರು 16,000 ಮಂದಿಯಾಗ 8 ಜನ ಪಟ್ಟದರ್ಶಿಯವರು ಉಳ್ಕಿದಾರಲ್ಲ ಬೇಯಕತ್ತಾರೆ. ಇವನೇ ನವಚಲ ಬೆಳ್ಕೊಂಬಂದ್ರು ಇವರು ಹೇಳಿಸಿ ಕೇಳೋದಿಲ್ಲ ಇವು ಅಂದು ನಮ್ಮ ಖಾಲಿ ಹಾಕವಂತ ಅವ್ರು ನಮ್ಮ ಖಾಲಿ 1 ಮಂದಿ ಮರಿ ಆದರು. ಅವಾಗಂತ ಕೇಳಿದ ಯಾರು ಆ ರುಕ್ಮಿಣಿ ಕೇಳಿದ ಹೆಂಗ ಇನ್ನೇನು ನೋಡೋದು ಓಡಿ ಬಂದ್ರೆ ಕೃಷ್ಣ ಕಡೆನೇ ಬಂದ್ರು. ಸಾಕು ಮಾಡ್ತಾನಂತ ನೀವು ಅಂದಿರಿ, ನೀವು ಹೆಂಗೆ ಸಾಕು ಮಾಡ್ತೀರಿ ನಿಮ್ಗೆ ಗೊತ್ತಂದ್ರು. ಅಲ್ರಿ ತವ್ರ ಮನೆಯಿಂದ ಬಂದು ಉಂಡಿನೂ ಖಾಲಿ ಅದು ಹೆಂಗೆ ಮಾಡೋದು ಅಂದರು. ಏನಿಲ್ಲ ಹಾಲು ತೊಗೊಂಬರಿಲ್ಲ ಅಂದ. ಹಾಲು ತೊಗೊಂಬರಿ ಅಂದ. ಅವ್ರವ್ ಕಟ್ಟಿದ ಉಂಡಿತ್ತು ನೋಡಿ, ಕುಂತಿದ್ದೇವೆ ಕಟ್ಟಿದ ಉಂಡಿತ್ತು. ಆ ಉಂಡಿನ ಹಾಲೆ ಹೇಗೆ ಕಲಿಸಿದ, ಹೋಗಿ ಏನು ಭೀಮ್ ಉಂಟಿದ್ದ ಅದ್ರೊಳಗೆ ಸುರಿದ. ಎಟ್ಟತ್ತು ಉಂಡಿದ್ದ ಬಂದವ. ಕೃಷ್ಣ ಮೋಸ ಮಾಡಿದೀನಿ ಏನೋ ಅಂದವ. ನನಗೆಲ್ಲ ಗೊತ್ತೈತಪ್ಪ ಅಂದವ. ಹಂಗೆ ಅವ್ರ ತಾಯಿ ಕೈಯಿಂದ ಕಟ್ಟಿದ್ದೇನು ತುತ್ತಿತ್ತು, ಅದನ್ನು ತಿಂದಾಗ ನಮಗೆ ತೃಪ್ತಿ ಆಯಿತು. ಆ ರೀತಿಯೊಳಗೆ ತಾಯಿಯ ವಾತ್ಸಲ್ಯ ಹೊಟ್ಟೆ ತುಂಬಿಸ್ತೈತಿ. ಆದ್ರೆ ಆ ವಾತ್ಸಲ್ಯಕ್ಕಂತಂದು ಮಹತ್ವ ಐತಿ. ಅಂತಹ ತಾಯಿ ವಾತ್ಸಲ್ಯ ಮೂರ್ತಿಯಾಗಿ ಬಂದು ಈ ತ್ರಿಮೂರ್ತಿಗಳನ್ನು ಹರಿಸ್ತಾ ಇದ್ದಾಳೆ. ಹರಿಸಿ ಆ ತ್ರಿಮೂರ್ತಿಗಳನ್ನು ಹೇಳ್ತಾಳೆ, ನಿಮ್ಗೆ ಏನೇನು ವರ ಬೇಕು ಬೇಡ್ರಿ, ನಿಮಗೆ ವರವನ್ನು ಕೊಡಲಿಕ್ಕಾಗಿ ನಾನು ಬಂದಿದ್ದೇನೆ.
ಬೇಡಿ ವರಗಳ ಮಕ್ಕಳೇ ನೀವು ನೋಡಿಬೇಕಾದುದನ್ನು ನೀವೇ ಮಾಡದಿರಿ ಸಂದೇಹ ಮನ ವಿಚಾರಿಸಿದರು ಆಡಿರಂದನ ಚರಣಗಳು ನಾವು ನೀಡಿದೆವು ಮಸ್ತಕವನ್ನು ಬೇಡಲಿಕ್ಕೆ ನಾವಲ್ಲ ಬಂದವು ದೇವಿಗೆದುರಾಗಿ ನಿನ್ನ ಬೇಕಳಕೊಂಡು ನಾವೇ ನಿನ್ನ ಕಂಡೆವು ಎಂತಲಿದ್ದವು ನಿನ್ನ ಬಿಟ್ಟವರ ಬಯಸುವಂತ ಓಡಹರು ನಿನ್ನ ಸ್ಮರಣೆಯು ನಿನ್ನ ಸೇವೆಯು ನಿನ್ನ ಮುಕ್ತಿಯು ನಿನ್ನ ಧ್ಯಾನವು ನಿನ್ನ ಹೊಂದಿರುತ್ತಿರುವುದರ ಮಗಂದವಾರೆಲ್ಲ ಎಂದವಾರೆಲ್ಲ ಎಂದವಾರೆಲ್ಲ ಹೇ ಮಕ್ಕಳೇ ನಿಮ್ಗೆ ಏನು ಬೇಕು ವರ ಬೇಡ್ರಿ ಅಂದಾಗ ಅವ್ರು ಹೇಳ್ತಾರೆ ಜಗನ್ಮಾತೆ ನಮಗೆ ಯಾವ ವರ ಬೇಡ ನಿನ್ನನ್ನು ಕಳೆದುಕೊಂಡು ಇಷ್ಟು ದಿನ ನಾವು ಪರಿತಪಿಸಿದ್ದೇ ಸಾಕಾಗಿದೆ ನಿನ್ನನ್ನು ಬಿಟ್ಟು ಮತ್ತೊಂದನ್ನು ಏನಾದರೂ ಬೇಡ್ತಾನೆ ಅಂದ್ರೆ ಆತ ನಿಜವಾಗಿರ್ತಕ್ಕಂತಹ ಮೂರ್ಖ ನೇ ಜಗನ್ಮಾತೆಯನ್ನು ಬಿಟ್ಟು ಬೇರೆ ಏನಾದರೂ ಬೇಡ್ತೀವಿ ಅಂದ್ರೆ ನಾವು ಮೂರ್ಖರಾಗ್ತೀವ ಅದಕ್ಕಾಗಿ ನಮಗೆ ನಿನ್ನನ್ನು ಬಿಟ್ಟರೆ ಮತ್ತಿನ್ನೇನು ಬೇಡ ನಿನ್ನ ದರ್ಶನ ಒಂದು ಸಿಕ್ಕರೆ ಸಾಕು ನಿನ್ನನ್ನು ಬಿಟ್ಟು ನಮಗೆ ಬೇರೆ ಯಾರೂ ಬರು ಬೇಡ ಅಂತ ಹೇಳ್ತಾರೆ ಅವರು ಅದಕ್ಕೆ ನಿನ್ನ ಬಿಟ್ಟವರ ಬಯಸುವರೆಂತ ನೋಡಹರು ಸಾಕ್ಷಾತ್ ಪರಮಾತ್ಮ ಭೇಟಿಯಾದ ಸಂದರ್ಭದೊಳಗ ಆತ ಏನ್ ಬೇಕು ಅಂತ ಕೇಳಿದಾಗ ಆ ಹೊಲ ಕೊಡು ಮಣಿ ಕೊಡು ಐಶ್ವರ್ಯ ಕೊಡು ಅದನ್ನು ಕೊಡು ಇದನ್ನು ಕೊಡು ಬೇಡದು ಜಸ್ಟ್ ಇಡೋರು ಭಾಳ ಬಂದಿದ್ದಾರೆ ಆದ್ರೆ ಅವೆಲ್ಲದರ ಸ್ವರೂಪನಾಗಿರ್ತಕ್ಕಂತಹ ಭಗವಂತ ಸಿಕ್ಕಾಗ ಭಗವಂತನನ್ನೇ ಬೇಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಏನು ಮಾಡ್ತೀವಿ ಭಕ್ತಿ ಅದನ್ನು ಕೊಡು ಇದನ್ನು ಕೊಡು ಅಂತ ಏನಾದರೂ ಭಗವಂತನ ಹತ್ರ ಭಕ್ತಿ ಮಾಡಿದರೆ ಇದು ವ್ಯಾಪಾರಿ ಭಕ್ತಿ ಅಂತ ಕರೆಸಿಕೊಳ್ತದೆ ವಿನಃ ನಿಜವಾದ ಭಕ್ತಿ ಅಂತ ಕರೆಸಿಕೊಳ್ಳೋದಿಲ್ಲ ಅದಕ್ಕಾಗಿ ಆ ಭಗವಂತ ಅಂತಕ್ಕಂಥವ್ರ ಹತ್ತಿರ ಏನು ಬೇಡಬೇಕು ಅಂತ ಹೇಳ್ತಾರೆ ಅಂದರೆ ಆ ನಿನ್ನ ವರವನ್ನೇ ಕೊಡು ನಿನ್ನ ಸೇವೆಯನ್ನು ನಮಗೆ ಕೊಡು ಅಂತಕ್ಕಂತಹದ್ದನ್ನು ಬರಬೇಡಬೇಕು ಅಂತ ಹೇಳ್ತಾರೆ ಭಗವಂತ ಒಬ್ಬ ಸಿಕ್ಕ ಅಂದರೆ ಏನೆಲ್ಲ ದೊರೀತದೆ ಅದೆಲ್ಲದರ ಸ್ವರೂಪನಾಗಿರ್ತಕ್ಕಂಥವ ಏನಾಗಿತ್ತು ಮಹಾಭಾರತದೊಳಗ ಯುದ್ಧ ಇನ್ನೇನು ಪ್ರಾರಂಭ ಆಗಿತ್ತು ಪ್ರಾರಂಭ ಆಗೋ ಸಂದರ್ಭಕ್ಕೆ ಕೃಷ್ಣನ ಹತ್ತಿರ ಕೃಷ್ಣ ಕೌರವರಿಗೂ ಪಾಂಡವರಿಗೂ ಒಬ್ಬನೇ ಅದಕ್ಕೆ ಆತನ ಹತ್ರ ನೀವು ಯಾರ್ಯಾರಿಗೆ ಏನು ಬೇಕೋ ಬಿಡ್ಕೊಳಕ್ಕೆ ಬರ್ರಿ ಅಂತ ಕರೆದ್ರು ಕೂಡಲೇ ಏನಾಯ್ತು ಅಂತಂದ್ರೆ ದುರ್ಯೋಧನ ಓಡಿ ಹೋದ ಮೊದಲ ಆಮೇಲೆ ಅರ್ಜುನನು ಓಡಿ ಹೋದ ಅವ್ರ ಹತ್ರ ಬಿಡ್ಕೊಳಕ್ಕೆ ಹೋದ್ರು ಅವಾಗ ದುರ್ಯೋಧನ ಏನು ಮಾಡಿದ ಅಂದ್ರೆ ಹಬ್ಬದ ಕೃಷ್ಣ ಪರಮಾತ್ಮ ಮಲಗಿದ್ದ ಆ ಉದ್ದಕ ಚಿತ್ತ ಮಲಗಿದ ಸಂದರ್ಭದೊಳಗೆ ಏನಾಯ್ತು ಅಂದ್ರೆ ದುರ್ಯೋಧನ ಮೊದಲು ಓಡಿ ಹೋದ ಮೊದಲನೇ ಜಾಗ ಹಿಡಿದ ಎಲ್ಲಿ ಅಂದ್ರೆ ಕೃಷ್ಣನ ತಲೆ ಹಂತಕ್ಕೆ ಹೋಗಿ ಕುಂತ ಅಲ್ಲಿ ಆಸನ ಹಾಕೊಂಡು ಕುಂತ ಆಮೇಲೆ ಅರ್ಜುನ ಹೋಗಿ ಎಲ್ಲಿ ಹೋದ ಅಂದ್ರೆ ಕೃಷ್ಣನ ಪಾದದ ಹತ್ರ ಹೋಗಿ ಕುಂತವ ಮಕ್ಕೊಂದ ಹತ್ತಿರೊಳಗೆ ಕಣ್ಣು ತೆಗೆದುಕೊಳ್ಳಿ ಮೊದಲು ಏನು ಕಾಣ್ತಾವ್ರಿ ಪಾದ ಕಾಣ್ತಾವ ಮೊದಲು ಯಾರನ್ನು ನೋಡ್ತಾನ ಪಾದ ಯಾರು ಹಿಡಿದಿರ್ತಾನೋ ಅವನ್ನೇ ಭಗವಂತ ಮೊದಲು ನೋಡೋದು ಹಾಗೆ ಆ ಕೃಷ್ಣನ ಪರಮಾತ್ಮನ ಹತ್ತಿರ ಅರ್ಜುನ ಪಾದ ಹಿಡ್ಕೊಂಡು ಕುಂತಿದ್ದ ಪಾದ ಹಿಡ್ಕೊಂಡು ಕುಂತ ಸಂದರ್ಭದೊಳಗ ಕೃಷ್ಣ ಕಣ್ತದ ಯಾವಾಗ ಅರ್ಜುನ ಯಾವಾಗ ಬಂದಿ ಅಂದ ಮೊದಲು ಅವನ ಮಾತಾಡಿಸಿದ ಅವಂದ ಇದೇನೋ ಚಾನ್ಸ್ ಬರ್ತತಿ ಇನ್ನು ಅವನು 18 ಅಕ್ಷರ ಸೈನ್ಯ ಇತ್ತು ಕೃಷ್ಣಂದು 18 ಅಕ್ಷರ ಸೈನ್ಯ ಇತ್ತು ಅವಾಗ ಶ್ರೀಕೃಷ್ಣ ಪರಮಾತ್ಮನ ಅನಂತರದೊಳಗೆ ಯಾರು ಮಾತಾಡಿಸಿದ ದುರ್ಯೋಧನ ಮಾತಾಡಿಸಿದ ಇಬ್ಬರಿಗೂ ಹೇಳಿದ ಏನು ಅಂದ್ರೆ ನಂದು 18 ಅಕ್ಷೋಹಿಣಿ ಸೈನ್ಯ ಐತಿ ಒಂದು ಅಕ್ಷೋಹಿಣಿ ಅಂದ್ರೆ ಅದರೊಳಗೆ ಲಕ್ಷಗಟ್ಟಲೆ ಸೈನಿಕರಿದ್ರು ಅಂತಹ 18 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ ನಾವೊಬ್ಬ ಒಂದು ಕಡೆ ಅದಕ್ಕೆ ನಿಮಗೆ 18 ಅಕ್ಷೋಹಿಣಿ ಸೈನ್ಯ ಬೇಕೋ ನಾ ಬೇಕು ಅಂತ ಕೇಳಿದ ಅವಾಗ ದುರ್ಯೋಧನಂದ ಮೊದಲು ಯಾರಿಗೆ ಬಿಡಕ್ಕೆ ಚಾನ್ಸ್ ಕೊಡವ ಅಂದ ಮೊದಲು ಯಾರಿಗೆ ಬಿಡಕ್ಕೆ ಚಾನ್ಸ್ ಕೊಡ್ತೀವಿ ಅಂತ ಅಂದ ಕೂಡಲೇ ನನ್ನ ಮೊದಲ ಕಣ್ಣಿಗೆ ಯಾರು ಕಂಡಾರೋ ಅವ್ರು ಕೊಡ್ತಾನಂದ ಯಾರು ಅರ್ಜುನ ಕಂಡಿದ್ದ ಈ ಕಡೆ ಶುರುವಾದ ನೋಡ್ರಿ ದುರ್ಯೋಧನಿಗೆ ಡಾವ್ 18 ಅಕ್ಷೋಹಿಣಿ ಸೈನ್ಯ ಎಲ್ಲ ಇವಾಗ ಹಿಡಿದಂದ್ರೆ ಮುಂದೆ ಹೆಂಗತಿ ಅವಾಗ ಅರ್ಜುನ ಹುಚ್ಚಿದ್ದಿಲ್ಲ ಅದೆಲ್ಲದರ ಮಾಲೀಕನಾಗಿರ್ತಕ್ಕಂಥವ ಕೃಷ್ಣ ಹೇ ಕೃಷ್ಣ ಪರಮಾತ್ಮ ನೀವೊಬ್ಬರಿದ್ರೆ ಸಾಕು ನನಗೆ 18 ಅಕ್ಷೋಹಿಣಿ ಸೈನ್ಯ ಬೇಡ ಅಂದ
ಅವಾಗ 18 ಅಕ್ಷೋಹಿಣಿ ಸೈನ್ಯ ಭಾಳ ಚಲೋ ಆತಂದ ದುರ್ಯೋಧನ ಹುಚ್ಚತ್ತಿದ ಅರ್ಜುನ ಅಂದವ. ಒಬ್ಬ ಮನುಷ್ಯ ಹೆಚ್ಚು 18 ಅಕ್ಷೋಹಿಣಿ ಸೈನ್ಯ ಹೆಚ್ಚು ಅಂದ. ಅವಾಗ ಏನಾಯ್ತು, ಕೊನೆಗೆ ಯಾರಿಗೆ ಜಯ ಸಿಗ್ತೀರಿ? 18 ಅಕ್ಷೋಹಿಣಿ ತಗೊಂಡ ಅವ ಸೋತ ಹೋದ. ಪರಮಾತ್ಮನೇ ಬೇಕು ಅಂತ ಯಾರು ಬೇಡಿದ್ರು ಅವ ಜಯ ಗಳಿಸಿದ. ಹಾಗೆ ನಾವು ಭಗವಂತ ಸಿಕ್ಕಾಗ ಭಗವಂತನನ್ನೇ ಬೇಡಬೇಕು ವಿನ ಅವನು ಏನೇನೋ ಬೇರೆ ಬೇಡಿದ್ರೆ ನಾವೆಲ್ಲ ಮೂರ್ಖರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಒಳಗೆ ಆ ಜಗನ್ಮಾತೆ ದೊರಕಿದಾಗ ತ್ರಿಮೂರ್ತಿಗಳು ಏನು ಮಾಡ್ತಾರೆ ಅಂದರೆ, ನನಗೆ ನಿಮ್ಮನ್ನು ಬಿಟ್ಟರು ಬೇರೆ ಯಾವ ವರವೂ ಬೇಡ ಅಂತ ಹೇಳಿ ಜಗನ್ಮಾತೆಯಲ್ಲಿ ಬೇಡ್ಕೋತಾರೆ. ಆವಣಗಲಿದೇವಿ ಚರಣವನೋ ಭಜಿಸುವವನ ಪುಣ್ಯ ಕೇವಲದ ಪರತತ್ವವನ್ನು ಹೊಂದುವನು ಇದು ಸತ್ಯ. ದೇವಿ ನಿನ್ನಯ ಸೇವೆಯಿಲ್ಲದ ಆವುದಮಗೈಯ ಬೇಡ ಈ ಉದಮಗೀವರವನ್ನು ಬಳಿ ಕಂದಳಾದೇವಿ ಚಿತ್ತವನ್ನು ಮಕ್ಕಳೇನು ಮಿತ್ತವಾಗಿ ಜೀವಿತನ ಮೆತ್ತ ಹೋದವು ಇಷ್ಟು ಮಗಲಿದ್ದು ಸಾಕು. ಮತ್ತ ನೀವೆಲ್ಲಿದ್ದಳು ಎತ್ತ ನೀವಿರಲೆತ್ತ ನೀರ ಚಿತ್ತ ಕೇಳಿ ನೀವು ನಾನಿಗೆ ಎಂದಳಾದೇವಿ ಎಂದಳಾದೇವಿ. ದೇವಕೈರಾಣಿಗೆ ವರವನ್ನು ಕೊಟ್ಟೆ, ಇಷ್ಟು ದಿವಸ ನಿಮ್ಮನ್ನೇ ಅಗಲಿ ಇದ್ದದ್ದು ಸಾಕಾಗಿದೆ, ಇನ್ನು ಮುಂದೆ ನಾನು ನಿಮ್ಮನ್ನೇ ಅಗಲಿ ಇರುವುದಿಲ್ಲ. ನೀವು ಎಲ್ಲಿ ಇರ್ತೀರೋ ಅಲ್ಲಿ ನಾನು ಇರ್ತೇನೆ. ಅದಕ್ಕಾಗಿ ನೀವು ಚಿಂತೆ ಮಾಡಬೇಡ್ರಿ, ಸದಾವಕಾಲದಲ್ಲಿ ನಿಮ್ಮ ಬೆನ್ನ ಹಿಂದೆ ನಾನು ಇರ್ತಾ ಇದ್ದೇನೆ ಅಂತ ಹೇಳಿ ಅಭಯವನ್ನು ಕೊಡ್ತಾಳೆ. ಅಭಯ ಕೊಟ್ಟಾಗ ಮುಂದೆ ಕೇಳ್ಕೊತಾರೆ ಅವರು, ಏನು ದೇವತೆಗಳು ಏನು ಕೇಳ್ತಾರೆ ಅಂದ್ರೆ, ಜಗನ್ಮಾತೆ ನಿನ್ನನ್ನು ಮರಿಲಾರದಂತಹ ವರವನ್ನು ಕೊಡು. ಅದು ಬಹಳ ಮುಖ್ಯ ನೋಡ್ರಿ. ಎಲ್ಲ ಐಶ್ವರ್ಯ ಅಧಿಕಾರ ಎಲ್ಲವೂ ಬಂದಾಗ ಭಗವಂತನನ್ನು ಮರೆಯುವುದು ಸ್ವಾಭಾವಿಕ. ಅದಕ್ಕಾಗಿ ಏನು ಕೇಳಿದ್ರು ಅಂದ್ರೆ, ನಿನ್ನನ್ನು ಮರಿಲಾರದಂಥ ವರ ಕೊಡು ಅಂದ್ರವರು. ಮನುಷ್ಯಾಗ ಅಧಿಕಾರ ಬಂತು ಅಂತಸ್ತು ಬಂತು ಅಂತಂದ್ರೆ ಎಲ್ಲವನ್ನೂ ಮರೆತು ಹೋಗ್ತದೆ. ಮನುಷ್ಯ ಮಾಡಿರ್ತಕ್ಕಂತಹ ಭಗವಂತನನ್ನೇ ಮರಿತದೆ. ಅದಕ್ಕಾಗಿ ಆ ಮರವನ್ನ ನೀಗಿಸ್ತಕ್ಕಂತಹ ವರ ಕೊಡುವಂತ ಇದ್ರು. ನಡೆಯಿರಿ ಬ್ರಹ್ಮಾಂಡಕೆಯು ನೀವು ಒಡೆಯರಾಗಿರಿ ಎನ್ನಲು ಪರ ಬ್ರಹ್ಮಡಿಯೊಳಗ ಹೊರಳುತ್ತಲೇ ಬೇಡಿದವು ದೇವಿ ಜಗವ. ಹಿಡಿದು ನಿನ್ನಯ ಪಾದ ಭಜಿಸಿ ಕಡೆಗೆ ಕಂಡವು ನಿಮ್ಮ ನಿಜ ತೊಡವು ಬೇಡವು ಮರಣಗೆ ಮಗುಳೆಂದಳಾದೇವಿ ಮಗುಳೆಂದಳಾದೇವಿ. ಹೀಗೆ ಆ ಜಗನ್ಮಾತೆ ಅಂತಕ್ಕಂಥವಳು ನಿಮಗೆ ಮರುವಾಗುವುದಿಲ್ಲ. ಆ ನಿಮ್ಮನ್ನು ಆಡಿಸ್ತಕ್ಕಂಥವಳು ನಾನು, ನಿಮಿತ್ತವಾಗಿರ್ತಕ್ಕಂಥವ್ರು ನೀವು. ನಿಮಗ್ಯಾವುದು ಮರು ಬರಲಾರ್ದಂಗೆ ನಾನು ಕಾಪಾಡ್ತೇನೆ. ಅದಕ್ಕೆ ಆ ಭೇದ ಭಾವ ನಿಮ್ಮಲ್ಲಿ ಭೇದ ಭಾವ ಇಲ್ಲ. ನೀವೇ ನಾನು, ನಾನೇ ನೀನು, ಆ ಪರಿಸ್ಥಿತಿ ಅದೇ. ಅದಕ್ಕಾಗಿ ನಿಮ್ಮಲ್ಲಿ ನಮ್ಮಲ್ಲಿ ಭೇದ ಭಾವವನ್ನು ಯಾರು ಮಾಡ್ತಾರೋ ಅವರಿಗೆ ಸುಖ ದೊರೆಯಲಾರದು. ನಿಮ್ಮ ಸ್ವರೂಪವೇ ನನ್ನ ಸ್ವರೂಪ. ಅದಕ್ಕಾಗಿ ನೀವೇನು ಮಾಡಬೇಕು ಅಂತ ಹೇಳ್ತಾಳೆ. ಆವನೀಚರು ನಮಗೆ ನನಗೆಯು ಭಾವ ಭೇದವ ಮಾಡುವ ನಿಮಗೆ ಮಹಲೇಕ. ಆವ ಮಾಡುವ ನಮಗೆ ಪುಣ್ಯನು ದೇವಿ ಸಾಕ್ಷಾತ್ಕಾರನಾಗು ಮೂರವತಾರಗಳಿನ ಸತ್ಯಂದಳಾದೇವಿ ಸತ್ಯಂದಳಾದೇವಿ. ಹೀಗೆ ನಮ್ಮ ನಿಮ್ಮಲ್ಲಿ ಭೇದವನ್ನು ಯಾರು ಮಾಡ್ತಾರೋ ಅವರಿಗೆ ನರಕ ಪ್ರಾಪ್ತಿ ಆಗ್ತದೆ. ತ್ರಿಮೂರ್ತಿಗಳ ಬೇರೆ ಅಲ್ಲ, ನಾನು ಜಗನ್ಮಾತೆ ಬೇರೆ ಅಲ್ಲ. ನಾವೇ ನೀನು, ನೀನೇ ನಾನು. ನಿಮ್ಮನ್ನು ಯಾರು ಭಜಿಸ್ತಾರೋ ನನ್ನನ್ನು ಭಜಿಸಿದಂತೆ ಆಗ್ತದೆ. ನಿಮ್ಮ ಭಜನೆಯೇ ಎನ್ನ ಭಜನೆಯು, ನಿಮ್ಮ ಸ್ತುತಿಯೇ ಎನ್ನ ಸ್ತುತಿಯು, ನಿಮ್ಮ ಮೂರ್ತಿಯೇ ಎನ್ನ ಮೂರ್ತಿಯು ಸತ್ಯ ಸತ್ಯವಿದು. ಸುಮ್ಮನೆ ನಡೆಯಲೆಂದು ಎಂಬ ನಂಬಿಯ ಕೊಡುತ್ತಲೇ ಕಾಲ ದೃಶ್ಯವಾದವು ಬಸವ ಕೇಳೆಂದ ಬಸವ ಕೇಳೆಂದ ಬಸವ ಕೇಳೆಂದ. ಮಾಯೆಯಾಗಿಯೇ ಹೋಗಿ ದೇವಿಯು ಮಾಯೆಯಾಗಿತು ನಡೆದ ಫಲಿತ ಮಾಯವಾಯಿತು ಸ್ವಪ್ನದಂದಲಿ ಎಂಬ ಕಮ್ಮನಕ್ಕೆ. ಮಾಯವಾಯಿತು ದೇವಿ ಕಂಡ ತಾಯಿಯಡಲು ಮೂವರೆದು ಕಾಯಬೇಕೆಂದ ಹುಟ್ಟಿದಾನಂದಾತ್ಮ ಮೂವರ
ಮತ್ತು ಆ ತ್ರಿಮೂರ್ತಿಗಳಿಗೆ ವರವನ್ನು ಕೊಟ್ಟು ಅಲ್ಲಿಂದ ಯೋಗ ಮಾರ್ಗದಿಂದ ಪಯಣಿಸಿದರು. ಬಲ್ಲಿಗೆ ಈ ಎರಡನೇ ಅಧ್ಯಾಯ ಸಂಪೂರ್ಣವಾಗ್ತಾ ಇದೆ. ಈ ಎರಡು ಗುರುಗಳನ್ನು ಪೂಜ್ಯರ ಚರಣಾರವಿಂದಗಳಲ್ಲಿ ಸಮರ್ಪಿಸ್ತಾ ಇದ್ದಾರೆ. ಇದು ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವೇ ಚರಣಮುದ್ರೇಪ ಶ್ರೀ ಚಿದಾನಂದ ದೂತ ವಿರಚಿತ ಪಾರ್ವತಿ ಮಹಾತ್ಮಯೋ ತ್ರಿಮೂರ್ತಿಗಳಿಗೆ ವರಪ್ರದಾನ ಸಂಪೂರ್ಣಂ. ಶಿವಸಾಂಬ ಜಯ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಮಹಾಮಂತ್ರಶ್ಯ ಪರಮೇಶ್ವರಂ ಶ್ರೀ ಅನುಷ್ಟಚ್ಛಂದಃ ಶ್ರೀ ಮೃತ್ಯುಂಜಯ ರುದ್ರದೇವತಾ ಓಂ ಬೀಜಂ ಶ್ರೀಂ ಶಕ್ತಿ ಹ್ರೀಂ ಕಿಲಕಂ ಶ್ರೀ ಸಾಂಬ ಸದಾಶಿವ ಪ್ರಸಾದ ಸಿದ್ಧರ್ಥೆ ಮಮ ಶತ್ರುನಾಶ ಸಕಲ ಪಾಪಕ್ಷಯ ಭಕ್ತಿ ಮುಕ್ತಿ ಸಿದ್ಧರ್ಥೆ ಚತುರ್ವೇದ ಫಲ ಪುರುಷಾರ್ಥೆ ಜಪೇ ವಿನಿಯೋಗಃ ಹಂ ವಿಷ್ಟಾಭ್ಯಾಂ ನಮಃ ಹ್ರೀಂ ತರ್ಜನೀಭ್ಯಾಂ ನಮಃ ಓಂ ಮಧ್ಯಮಾಭ್ಯಾಂ ನಮಃ ಹ್ರೀಂ ಅನಾಮಿಕಾಭ್ಯಾಂ ನಮಃ ಓಂ ಕನಿಷ್ಠಿಕಾಭ್ಯಾಂ ನಮಃ ಕರ್ಕರತಲಕರಪೃಷ್ಠಾಭ್ಯಾಂ ನಮಃ ರಾಂ ಹೃದಯಾಯ ನಮಃ ಹ್ರೀಂ ಶಿರಸೇ ಸ್ವಾಹ ಓಂ ಶಿವಾಯ ವಷಡಃ ಹ್ರೀಂ ಕವಚಾಯ ಹುಂ ಹ್ರೌಂ ನೇತ್ರತ್ರಯಾಯ ವಷಡಃ ಶಾಸ್ತ್ರಾಯ ಪಡೈದೆ ಷಡಂಗನ್ಯಾಸೌಮ್ಯಂ ಬ್ರಹ್ಮ ಈಶಾನಾಯ ನಮಃ ಶಿರಸೇ ಓಂ ಓಂ ಹ್ರೀಂ ತತ್ಪುರುಷಾಯ ನಮಃ ಮುಖೇ ಓಂ ಶ್ರೀಂ ಭೂಮಘೋರಾಯ ನಮಃ ಹೃದಯೇ ಓಂ ನಂ ಹ್ರೀಂ ವಾಮದೇವಾಯ ನಮಃ ಗುಹ್ಯೇ ಓಂ ನಂ ರಾಂ ಸದ್ಯೋಜಾತಾಯ ನಮಃ ಪಾದದ್ವಯೇ ಓಂ ಓಂ ನಹೈತಿ ಪಂಚಬ್ರಹ್ಮಮಂತ್ರೈಭ್ಯೋ ವಿನ್ಯಾಸಭೂರ್ಯಾತ್ತ ಓಂ ಭೂರ್ಭುವಸ್ವಃ ಭೂಮೈರ್ಕಮನಾಸಶ್ಚ ಆಗ್ನೇಯಂ ಪುರಾಂತಕದಕ್ಷಿಣೇ ಕಾರಣಾಸಶ್ಚ ನೈಋತ್ಯಾಂ ಸರ್ವಭೂಷಣ ಪಶ್ಚಿಮೇ ವಾಮದೇವಶ್ಚ ವಾಯವ್ಯಾಂ ಕಾಮಸಂಹರ उत्तरे च विरूपाक्ष ईशान्यमीश्वरस्तदाकाशे व्योमकेशश्च पाताळे जगत्पतिः दिग्बन्धनं कुर्यात् ॐ मृत्युञ्जयं जटाजूढचन्द्रार्घसहस्रकोटिप्रकाशं कामदहनं पञ्चारणं नीलकण्ठत्रिनेत्रदशभुजभाषं सहितमभयहस्तं नागाभरणमनेकदेवतेजोमयमितादृशलक्ष्मलक्षितं परश्वं ध्यायेत् कथाघोरनः मन्त्रजपं कुर्यात् ॐ परस्पुरस्पर घोरघोरतमथनरूप चटचटप्रजटप्रजटगहगह मोमबन्धबन्धगातय ॐ पठित्यघोरमः मन्त्रजपेत् ॐ मृत्युञ्जय त्र्यम्बकत्रिपुरान्तकमां रक्ष रक्ष महामृत्युभयं नाशय नाशय हस्तपादकुक्षनेत्रशरोगादिभयं विनाशय विनाशय सर्वाङ्गरोगभयमुत्सन्दय सर्वग्रहपीडां निवारय निवारय शीतोष्णपित्तस्तेषु जिह्वादिं कनोसिकद्रौष्ठवादिं नाशय नाशय नानाशस्त्रपरशुलाङ्कुशपाशखड्गभयं चिन्दिचिन्दिमार्गभयं दुर्गभयं जनभयं विषभयं शमय शमय करिदुर्गवाग्रसिंहादयानाक्रूरं मृगभयं विनाशय विनाशय सर्वभूतप्रेतपिशाचब्रह्मराक्षसां सन्त्रासय अनन्तवासुकदक्षकारकोटकशङ्खपालजय पद्मादि सर्पभयं नाशय नाशय शरमन्त्रपरमन्त्रपरकुशलपरविद्याचेतनं विद्रावय विद्रावय मम शत्रून् उच्चाटय उच्चाटय ममाभयं कुरु नरकभयान् मामुद्धर मृत्युञ्जय कवचे नमः छादय छादय कालान्तकमृत्युञ्जय परशिव नमस्ते नमस्ते नमः फलश्रुते मृत्युञ्जयस्य कवचस्तोत्रमेतद्वराननेयः पुमान् पठ्यते सदा प्रदोषे चार्द्ररात्रे वा प्रभाते शुभवासरे यने ग्रहणे काले अमायं विषमेदिदौ जरापस्मारकुष्ठादिदापज्जरनिवारणं वित्तार्तिर्वदवित्तं पुत्रार्तिवित्तसम्मुदं ज्ञानार्तिर्वदेज्ञानं मोक्षार्तिमोक्षमाप्नुयादिति मृत्युञ्जयवज्रकवचस्तोत्रसमाप्तं हरः ॐ शान्ति शान्ति शान्तिः ಎನ್ನ ರಕ್ಷಿಸು ಬಂದ ಚಂದ ಶ್ರೀ ಗುರುಪಾದವನ್ನೊಂದು ಜನ್ಮದೊಳು ಪಡೆದ ಪಾದ ಹರಿನೇತ್ರ ಕಮಲವನ್ನು ಧರಿಸಿ ಸ್ಮರಿಸಿದ ಪಾದ ಸರಸಿಜೋದ್ಭವಗೆ ಬರವಿತ್ತ ಪಾದ ಸ್ವರಮುನಿಗಳು ಬಿಡದ ಪೂಜಿಸಿದ ಪಾದ ಪರಮ ಪರತರ ಪಾದ ಬರಿದ ಪಾದ ಮಂದಾರಗಿರಿಯಲ್ಲಿ ಮುಹೂರ್ತ ಮಾಡಿದ ಪಾದ ಅಂಬಿಕಾ ಸ್ವರ್ಣದಯ ತುಳಿದ ಪಾದ ನಂದಿನೇರಿದ ಪಾದ ಇಂದು ಶೋಭಿತ ಪಾದ ಸಿಂಧು ಬಲ್ಲಾಳನಂದನೆಯ ಪಾದ ದುರುಳರಾವರಣ ಶರವಧರಣೆ ಗೊತ್ತಿದ ಪಾದ ಎನ್ನ ಶರವಣೋ ಕರಗೊಂಡ ಸೋರೆಗೊಂಡ ಪಾದ ಶ್ರೀಯಾಳನ ಮಗನ ಕೊಳಗೊಳಿಸಿದ ಪಾದ ಕುಂಬಾರನ ಮುಂದೆ ಕುಣಿದ ಪಾದ ಬಸವಾದಿ ಪ್ರಮಥನ ಹಂಸ ತಾಳಿದ ಪಾದ ವಸುದಿಯೋಳೆ ಪಾದದ ಸರಯ್ಯ ದಾಸಯ್ಯ ಪಿಡಿದ ಮೋಹದ ಪಾದ ದಶ ದಿಕ್ಕಿಗೆ ಹೆಸರು ವಲ್ಲದ ಪಾದ
ಎನ್ನಯ್ಯನಾಗೆಯ ಸ್ಮರಣೆಗಿರುವ ಪಾದ ಹೊನ್ನ ತಂದೆಗಳು ನಂಬಿದಂತ ಪಾದ ಚೆನ್ನಯ್ಯ ಮುಕ್ತಿ ತೋರಿದ ಪಾದ ಎನ್ನುಳಿದ ಜನಕ್ಕೆಲ್ಲ ಐಕ್ಯ ಪಾದ ನೀಲಲೋಚನೆಯ ಗಂಗಮ್ಮನ್ನೊಲಿಸಿದ ಪಾದ ಬಾಲಮ್ಮನ ಮಗನ ಪಾದ ಮೇಲಾದ ಶರಣರ ಒಳಕ್ಕೆ ಮೆಚ್ಚುವ ಪಾದ ನಾಲ್ಕು ಪದಗಳು ಮೀರಿದಂತಹ ಪಾದ ಇಷ್ಟಲಿಂಗದ ಪಾದ ಶ್ರೇಷ್ಠ ಸದ್ಗುರು ಪಾದ ಮುಕ್ತಿಯರುವ ಗಂಗಮರ ಪಾದ ಅಷ್ಟಾವರ್ಣದ ಪಾದ ಶತಸ್ಥಲ ಶಿವಪಾದ ನಿಷ್ಠವಂತರ ಪಂಚಪುರುಷರ ಪಾದ ಪಂಡಿಯರು ಗಂಧಾಕ್ಷತೆಯ ಪರಿಮಳದ ಪಾದ ಪರಿಪರಿಯ ಪುಷ್ಪ ಸಂಭ್ರಮದ ಪಾದ ಧೂಪಾರ್ಪಿತ ಪಾದ ದೀಪ ಬೆಳಗುವ ಪಾದ ಉಪಕರಣ ಸ್ತೋತ್ರಕ್ಕೆ ಒಪ್ಪಿತ್ತು ಪಾದ ನಾದಬಿಂದು ಕಳಾತೀತ ಮಹತ್ವದ ಪಾದ ಬೇರೆ ಬೇರೆ ಚಕ್ರೋಡಕದ ಪಾದ ಶೋಭಿಸುವ ಲಿಂಗಾಂಗ ತೃಪ್ತಿಯರುವಿನ ಪಾದ ಸದಬಳ ಜ್ಞಾನದೊಳೆ ಸುಳಿದ ಪಾದ ಕರುಣ ಪ್ರಸಾದಗಳು ರುಚುಗೊಂಬುವ ಪಾದ ಅರಿವಸ್ತ್ರಾಭರಣ ಪರಿಪೂರ್ಣ ಪಾದ ನಿರುತ್ತದೆ ಬೆಳ್ಳೆರ ಸವಿಗೊಂಡ ಪಾದ ಹರ್ಷಾಬ್ದಿಗಳಿಂದ ಮನಗೊಳಗಿಸಿದ ಪಾದ ಎಲ್ಲ ರಕ್ಷಿಸುವಂದ ಚನ್ನ ಶ್ರೀ ಗುರು ಪಾದ ಒಂದೊಂದು ಜನ್ಮದೊಳು ಪಡೆದ ಪಾದ ಐಗಿರಿ ನಂದಿನಿ ನಂದಿತ ಮೇದಿನಿ ಸಂಧವಿನೋದಿನಿ ನಂದೆನುತೆ ಗಿರಿವರವಿಂದ ಶಿರೋದಿನಿ ವಾಸಿನಿ ಶಂಭು ವಿಲಾಸಿನಿ ವಿಶ್ವನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭಕ್ತ ಜನಾವಳಿ ಕಲ್ಪನತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಬುದ್ಧಿನಿ ಶೈಲಸುತೆ ಐನಿಜಹೋನ್ನತಿ ಮಾತ್ರ ನಿರಾಕೃತಿ ಧೂಮ ವಿಲೋಚನ ಧೂರಿಕೃತೆ ಸಮರ ವಿಶೋಷಿತ ಶೋಣಿತ ಬೀಜ ಸಮುದ್ಭವ ಶೋಣಿತ ಬೀಜಲತೆ ಪದಯುತ ಶುಂಭ ನಿಶುಂಭ ಮಹಾವತರ್ಪಿತ ಭೂತ ಪಿಶಾಚತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ಐ ಜಗದಂಬ ಕದಂಬ ವನಪ್ರಿಯವಾಸಿನಿ ಭೋಗವತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಸೌಧ ನಿಜಾಲಯ ಮಧ್ಯಗತೆ ಮಧು ಮಧುರೆ ಮರುಕೈತ ಭಗಜ್ಜನಿತಾತ ಭಯಾನ್ವಿತ ವಿಷ್ಣುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ಐಕಟಘೋಷಿಣಿ ದುಗ್ಧರ ದರ್ಶನಿ ಧರ್ಮೋಗ ದರ್ಶನಿ ಪೋಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಮಷಕರ್ಷಿಣಿ ತೋಷರತೆ ತನುಜ ವಿಪೇಷಿಣಿ ಧೂಮದ ದೂಷಿಣಿ ಮಂಗಲ ವೇಸಿನಿ ಸೋಹರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ಐಕಟದಾಗವ ಮಂಡಲ ರುಂಡ ಸುಮಂಡಲ ಮಂಡಿತ ಮಧ್ಯನುತೆ ರಿಪುಗ ಜಗಂಧ ವಿಪಾರಕ ಚಂಡ ಪರಾಕ್ರಮ ಶೌಢ ಪ್ರಭಾವಿಪತೆ ನಿಜ ಭುಜ ದತ್ತ ವಿಪಾಟಿತ ಮುಂಡ ನಿವಾರಿತ ಚಂಡ ಪಟಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ಹೈ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ